Hey everyone, how are you? I'm Ashwini Bonal. Welcome to SB Wisdom Career Academy, Vijaypur. So ಈಗ ಆಲ್ರೆಡಿ ನಾನು ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ ಡಿಸ್ಕಷನ್ ಮಾಡಿದ್ದೀನಿ. ಇವತ್ತು ಡಿಸ್ಕಷನ್ ಮಾಡುವಂಥ ಖಂಡ ಯಾವುದು ಅಂದರೆ ದಕ್ಷಿಣ ಅಮೆರಿಕಾ ಖಂಡ. 4ನೇ ದೊಡ್ಡದಾದ ಖಂಡ ದಕ್ಷಿಣ ಅಮೆರಿಕಾ ಖಂಡ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ, ನೋಡ್ಕೊತ ಹೋಗೋಣ. ರೈಟ್ ಬರ್. ಸೊ ಇದೇನು ಮ್ಯಾಪ್ ಕಾಣಿಸ್ತಾ ಇದೆ, ಯಾವ ಖಂಡ ಇದು? ದಕ್ಷಿಣ ಅಮೇರಿಕಾ ಖಂಡ ಆರ್ ಸೌತ್ ಅಮೇರಿಕಾ ಕಾಂಟಿನೆಂಟ್ ಅಂತ ಕರೀತಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಏನು ಗೊತ್ತಿರಬೇಕು, ಒಂದು ಖಂಡ ಓದ್ತಾ ಇದ್ದೀವಿ ಅಂದರೆ ಅದ್ರ ಸುತ್ತಮುತ್ತಲು ಇರುವಂಥ ಸಮುದ್ರಗಳು, ಸಾಗರಗಳು, ಖಂಡಗಳು ಮೊದಲು ಗೊತ್ತಿರಬೇಕು. ನೋಡೋಣ ಒಂದ್ಸಲ ಬನ್ನಿ. ಸೊ ದಿಸ್ ಈಸ್ ಎಕ್ಸಾಕ್ಟ್ ಮ್ಯಾಪ್ ಆಫ್ ಸೌತ್ ಅಮೇರಿಕಾ. ಈ ದಕ್ಷಿಣ ಅಮೇರಿಕಾ ಖಂಡದ ಉತ್ತರದಲ್ಲಿರುವಂತಹ ಸಮುದ್ರ ಯಾವುದು? ಸಮುದ್ರ ಕೇಳ್ತಾ ಇದ್ದೀನಾ? ಉತ್ತರ ಅಮೇರಿಕಾ ಖಂಡದ ಉತ್ತರದಲ್ಲಿರುವಂತಹ ಸಮುದ್ರ ಕೆರೇಬಿಯನ್ ಸಮುದ್ರ. ಸೊ ಇಲ್ಲಿ ಬರುತ್ತಲ್ಲ, ಯಾವ ಸಿ ಇದು? ಕೆರೇಬಿಯನ್ ಸಿ. ಕೆರೇಬಿಯನ್ ಸಿ, ಕೆರೇಬಿಯನ್ ಸಮುದ್ರ. ಕ್ಲಿಯರ್? ಸೊ ನಿನ್ನೆ ಉತ್ತರ ಅಮೆರಿಕ ಖಂಡ ಹೇಳುವಾಗ ಹೇಳಿದ್ದೆ, ಕೆರೇಬಿಯನ್ ಸಮುದ್ರದಲ್ಲಿ 2 ಪ್ರಕಾರದ ದ್ವೀಪಗಳದಾವ, ಗ್ರೇಟರ್ ಆಂಟಿಲೀಸ್, ಲೆಸ್ಸರ್ ಆಂಟಿಲೀಸ್. ದೋಸ್ ಐಲ್ಯಾಂಡ್ಸ್ ಬಿಲಾಂಗ್ಸ್ ಟು ನಾರ್ತ್ ಅಮೆರಿಕಾ. ಕ್ಲಿಯರ್? ಹಾಗಾದ್ರೆ ಯಾವ ಸಮುದ್ರದಲ್ಲಿ? ಕೆರೇಬಿಯನ್ ಸಮುದ್ರ. ಈ ಕೆರೇಬಿಯನ್ ಸಮುದ್ರದ ದಕ್ಷಿಣದಲ್ಲಿರುವ ಖಂಡ ಯಾವುದು ಅಂದರೆ ದಕ್ಷಿಣ ಅಮೇರಿಕಾ ಖಂಡ. ಕ್ಲಿಯರ್? ಸಮುದ್ರ ಯಾವುದು? ಕೆರೇಬಿಯನ್. ಹಾಗಾದ್ರೆ ದಕ್ಷಿಣ ಅಮೇರಿಕಾ ಖಂಡದ ಪೂರ್ವದಲ್ಲಿರುವಂತಹ ಸಾಗರ ಯಾವುದು? ಇಲ್ಲಿರುವಂತಹ ಸಾಗರ ಯಾವುದು? ಎಸ್ ಆಕಾರದಲ್ಲಿರುವ ಸಾಗರ ಅಟ್ಲಾಂಟಿಕ್ ಸಾಗರ. ಯಾವುದ್ರಿ? ಅಟ್ಲಾಂಟಿಕ್ ಓಷಿಯನ್. ಕ್ಲಿಯರ್? ಸೊ ದಕ್ಷಿಣ ಅಮೇರಿಕಾ ಖಂಡದ ಪಶ್ಚಿಮದಲ್ಲಿರುವಂತಹ ಸಾಗರ ಯಾವುದು? ಪೆಸಿಫಿಕ್ ಮಹಾಸಾಗರ. ಯಾವ ಸಾಗರ? ಪೆಸಿಫಿಕ್ ಮಹಾಸಾಗರ, ಶಾಂತ ಮಹಾಸಾಗರ. ಅರ್ಥ ಆಯ್ತಾ? ಸೊ ಉತ್ತರದಲ್ಲಿ ಯಾವ ಸಮುದ್ರ ಇದೆ? ಕೆರೇಬಿಯನ್ ಸಮುದ್ರ. ದಕ್ಷಿಣ ಅಮೇರಿಕಾ ಖಂಡದ ಪೂರ್ವದಲ್ಲಿರುವಂಥ ಸಾಗರ ಅಟ್ಲಾಂಟಿಕ್ ಸಾಗರ. ದಕ್ಷಿಣ ಅಮೇರಿಕಾ ಖಂಡದ ಪಶ್ಚಿಮದಲ್ಲಿರುವ ಸಾಗರ ಯಾವುದು ಅಂತ ಕೇಳಿದರೆ ಪೆಸಿಫಿಕ್ ಮಹಾಸಾಗರ. ಕ್ಲಿಯರ್? ರೈಟ್. ಹಾಗಾದ್ರೆ ಈ ದಕ್ಷಿಣ ಅಮೇರಿಕಾ ಮತ್ತು ಉತ್ತರ ಅಮೇರಿಕಾ ಖಂಡಗಳನ್ನು ಜೋಡಿಸುವಂಥ ಕೆಲಸ ಮಾಡೋರು ಯಾರು ಅಂದರೆ ಇಲ್ಲಿ ಪನಾಮಾ ದೇಶ ಇದೆ. ಯಾವ ದೇಶ? ಪನಾಮಾ. ಯಾವ ಖಂಡದ್ದು ಅಂತ ಕೇಳಿದರೆ ಉತ್ತರ ಅಮೇರಿಕಾ ಖಂಡದ್ದು ಅದು ದೇಶ ಪನಾಮಾ. ವೆರಿ ಇಂಪಾರ್ಟೆಂಟ್ ಕಂಟ್ರಿ, ಪ್ಲೀಸ್ ರಿಮೆಂಬರ್. ನಿನ್ನೆ ನಾನು ಹೇಳಿದೆ ಇಸ್ತಮಸ್ ಆಫ್ ಪನಾಮಾ ಅಂತ ಹೇಳಿ. ಏನು ಇಸ್ತಮಸ್ ಅಂದರೆ? ಅದೊಂದು ಕಿರಿದಾದ ಭೂಭಾಗ ಯಾವ 2 ದೊಡ್ಡ ಖಂಡಗಳನ್ನು ಜೋಡಿಸುವಂಥ ಕೆಲಸ ಮಾಡ್ತಾ ಇದೆ ಅಂದರೆ ಉತ್ತರ ಅಮೇರಿಕಾ ಖಂಡ, ದಕ್ಷಿಣ ಅಮೇರಿಕಾ ಖಂಡ. ಏನಂತ ಕರೀತಾರೆ? ಇಸ್ತಮಸ್ ಆಫ್ ಪನಾಮಾ. ಸೊ ಕನ್ನಡದಲ್ಲಿ ಇಸ್ತಮಸ್ ಅಂದರೆ ಐ ಥಿಂಕ್ ಭೂಕಂಠ ಶಿರ ಅಂತ ಕರೀತಾರೆ. ಹೌದಾ? ಕಂಠ, ದಿಸ್ ಇಸ್ ಕಂಠ. ಹೌದಾ ಇಲ್ಲ? ಓಕೆ, ನೆಕ್ಸ್ಟ್. ಹಾಗಾದರೆ ಒನ್ ಮೋರ್ ಥಿಂಗ್. ಸೊ ಈ ಪನಾಮಾ ದೇಶದಲ್ಲಿ ಒಂದು ಕೆನಾಲ್ ಕೂಡ ಇದೆ, ಕಾಲುವೆ. ಸೊ ಯಾವ ರೀತಿ ನಾವು ಆಫ್ರಿಕಾ ಖಂಡದಲ್ಲಿ ಸುವೇಸ್ ಕಾಲುವೆ ಅಂತ ಓದಿದ್ವಲ್ಲ, ಸುವೇಸ್ ಕಾಲುವೆ ಆರ್ಟಿಫಿಷಿಯಲ್ ಕೆನಾಲ್. ಸೊ ಮಾನವನಿಂದ ನಿರ್ಮಾಣವಾಗಿದ್ರೆ ಅದನ್ನು ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಕ್ಲಿಯರ್? ಸೊ ಅದೇ ರೀತಿ ಇಲ್ಲಿನೂ ಕೂಡ ಒಂದು ಕೆನಾಲ್ ಇದೆ. ಯಾವ ಕೆನಾಲ್ ಅಂದರೆ ಪನಾಮಾ ಕೆನಾಲ್. ದೇಶದ ಹೆಸರು ಪನಾಮಾ, ಕೆನಾಲ್ ಹೆಸರು ಕೂಡ ಪನಾಮಾ. ಡೋಂಟ್ ಗೆಟ್ ಕನ್ಫ್ಯೂಷನ್. ಓಕೆ, ಮೊದಲು ಇಲ್ಲಿ ಲ್ಯಾಂಡ್ ಮಾಸ್ ಕನೆಕ್ಷನ್ ಇತ್ತು ಇನ್ ಬಿಟ್ವೀನ್ ನಾರ್ತ್ ಅಮೇರಿಕಾ ಅಂಡ್ ಸೌತ್ ಅಮೇರಿಕಾ. ಲ್ಯಾಂಡ್ ಮಾಸ್ ಕನೆಕ್ಷನ್ ಇತ್ತು, ತಿಳಿತಾ? ಯಾವುದೇ ವಾಟರ್ ಬಾಡಿಯಲ್ಲಿ ಇರಲಿಲ್ಲ. ಬಟ್ ಏನು ಸಮಸ್ಯೆ ಆಯಿತು ಅಂದರೆ ಈ ಪೆಸಿಫಿಕ್ ಸಾಗರದಲ್ಲಿರುವಂತಹ ಒಂದು ಹಡಗ ಶಿಪ್, ಇಲ್ಲಿರುವಂಥ ಶಿಪ್ಪು ನಿಮಗೆ ಅಟ್ಲಾಂಟಿಕ್ ಸಾಗರಕ್ಕೆ ಹೋಗಬೇಕಾಗಿದೆ ಅಂದರೆ ಇಡೀ ದಕ್ಷಿಣ ಅಮೇರಿಕಾವನ್ನು ಈ ರೀತಿ ದಾಟ್ಕೊಂಡು ಹೋಗಬೇಕಾಗಿತ್ತು. ಭಾಳ ಲೆಂದಿ ರೂಟ್ ಆಯಿತು. ಹಾಗಾಗಿ ಏನು ಮಾಡ್ತಾರೆ, ಈ ಕಿರಿದಾದ ಭೂಪ್ರದೇಶವನ್ನು ಅದನ್ನೇನು ಮಾಡ್ತಾರೆ ಅಂದರೆ ಈ ಭೂಭಾಗವನ್ನು ತುಂಡರಿಸಿ ಕೆನಾಲನ್ನು ನಿರ್ಮಾಣ ಮಾಡ್ತಾರೆ. ಏನಂತ ಕರೀತಾರೆ? ಪನಾಮಾ ಕೆನಾಲ್. ಪ್ಲೀಸ್ ರಿಮೆಂಬರ್, ಪನಾಮಾ ಕೆನಾಲ್ ಯಾವ ದೇಶದಲ್ಲಿದೆ? ಪನಾಮಾ ದೇಶದಲ್ಲಿದೆ. ತಿಳಿತಾ? ಸೊ ಇಲ್ಲಿ ನೋಡಿ, ಈಸಿ ರೂಟ್ ಆಯಿತು. ಪೆಸಿಫಿಕ್ ಸಾಗರದಿಂದ
ಕೆರೆಬಿಯನ್ ಸಮುದ್ರ. ಕೆರೆಬಿಯನ್ ಸಮುದ್ರ ಎದ್ರ ಪಾರ್ಟ್ ಅಂತ ಕೇಳಿದ್ರೆ ಅಟ್ಲಾಂಟಿಕ್ ಸಾಗರದು ಒಂದು ಪಾರ್ಟ್, ಅದಕ್ಕೆ ಸಿ ಅಂತ ಕರಿತೀವಿ, ಕೆರೆಬಿಯನ್ ಸಿ. ಈಸಿ ರೂಟ್ ಆಯ್ತಲ್ಲ, ಈಸಿ. ಇಲ್ಲಿಂದ ಶಿಪ್ಸ್ ಹೋಗ್ಬೋದಾ? ಪೆಸಿಫಿಕ್ ಸಾಗರದಿಂದ ಅಟ್ಲಾಂಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಸಾಗರ, ಶಾರ್ಟ್ಕಟ್ ರೂಟ್. ಹಾಗಾಗಿ ಈ ಕೆನಾಲನ್ನು ನಿರ್ಮಾಣ ಮಾಡ್ತಾರೆ. ಯಾವುದು? ಪನಾಮಾ ಕೆನಾಲ್. ಪ್ಲೀಸ್ ರಿಮೆಂಬರ್, ಇಟ್ ಈಸ್ ಆನ್ ಆರ್ಟಿಫಿಷಿಯಲ್ ಕೆನಾಲ್, ಪನಾಮಾ. ಅರ್ಥ ಆಯ್ತಲ್ಲ? ಹಾಗಾದರೆ ಸೂಯೆಜ್ ಕಾಲುವೆ ಯಾವ ದೇಶದಲ್ಲಿದೆ? ಕಮೆಂಟ್ ಮಾಡ್ತೀರಾ? ಸೂಯೆಜ್ ಕಾಲುವೆ ಆಫ್ರಿಕಾ ದೇಶದ ಹೆಸರು ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? ದೀಸ್ ಆರ್ ಸರೌಂಡಿಂಗ್ಸ್ ಆಫ್ ಸೌತ್ ಅಮೇರಿಕಾ. ತಿಳಿತಾ? ಪ್ರಶ್ನೆ ಕೇಳ್ಬೋದು. ಸೊ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಖಂಡಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ಕಾಲುವೆ ಕೆನಾಲ್ ಯಾವುದು ಅಂತ ಕೇಳಿದ್ರೆ ಪನಾಮಾ ಕೆನಾಲ್. ಕ್ಲಿಯರ್? ಇನ್ನೊಂದು ಥಿಂಗ್, ಹಾಗಾದ್ರೆ ಪನಾಮಾ ಕೆನಾಲ್ ಯಾವ ಎರಡು ದೊಡ್ಡ ಜಲರಾಶಿಗಳನ್ನು ಒಂದುಗೂಡಿಸುತ್ತದೆ? ಎಟ್ಲಸ್ ಇದೆನಾ ನೋಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿರುವಂಥ ಸಾಗರ ಯಾವುದು? ಪೆಸಿಫಿಕ್ ಸಾಗರ. ಇಲ್ಲಿರುವಂಥ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ. ಅವ್ರ ಕೆರೆಬಿಯನ್ ಸಮುದ್ರ ಅಂದ್ರೆ ನಡೆಯುತ್ತೆ. ಓಕೆ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಈ ಎರಡೂ ದೊಡ್ಡದಾದ ಸಾಗರಗಳನ್ನ ಕನೆಕ್ಷನ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಯಾವ ಕೆನಾಲ್? ಪನಾಮಾ ಕೆನಾಲ್. ಪನಾಮಾ ದೇಶದಲ್ಲಿದೆ. ಎಷ್ಟು ಮಾತ್ರ ನೀವು ನೆನ್ಪಿಟ್ಕೋಬೇಕು. ಓಕೆ, ರೈಟ್. ಹಾಗಾದ್ರೆ ಇದ್ರ ಬಗ್ಗೆ ನೋಡೋಣ ಪಾಯಿಂಟ್ಸ್ ಏನೇನಿದೆ ಅಂತೇಳಿ. ಸೌತ್ ಅಮೇರಿಕಾ, 4th ಲಾರ್ಜೆಸ್ಟ್ ಕಾಂಟಿನೆಂಟ್. ಆಗ್ಲೇ ಹೇಳಿದೆ ನಾನು, ಜಗತ್ತಿನಲ್ಲಿ 4ನೇ ದೊಡ್ಡದಾದ ಖಂಡ ಯಾವುದು ಅಂದ್ರೆ ದಕ್ಷಿಣ ಅಮೇರಿಕಾ ಖಂಡ, 4ನೇದು. ಹಾಗಾದ್ರೆ ಮೊದಲ 3 ಖಂಡಗಳು ಯಾವ್ದ್ಯಾವುದು? ಏಷ್ಯಾ ಖಂಡ, ಅತ್ಯಂತ ದೊಡ್ಡದಾದ ಖಂಡ. 2ನೇದು ಆಫ್ರಿಕಾ, 3ನೇದು ನಾರ್ತ್ ಅಮೇರಿಕಾ, 4ನೇದು ಸೌತ್ ಅಮೇರಿಕಾ. ಏರಿಯಾ ವೈಸ್, ವಿಸ್ತೀರ್ಣಕ್ಕೆ ಅನುಸಾರವಾಗಿ. ನೆಕ್ಸ್ಟ್, ಇಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟರ್ನ್ ಹೆಮಿಸ್ಫಿಯರ್, ಪಶ್ಚಿಮ ಗೋಳಾರ್ಧದಲ್ಲಿ. ಇಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಮೋಸ್ಟ್ಲಿ ಸದರ್ನ್ ಹೆಮಿಸ್ಫಿಯರ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ನಿನ್ನೆ ನಾನು ಹೇಳಿದ್ದೆ ನಿಮಗೆ, ಸೊ ಭೂಮಿಯ ಮೇಲೆ ಒಟ್ಟು 4 ಗೋಳಾರ್ಧಗಳು. ಕ್ಲಿಯರ್? ಎಷ್ಟು ಗೋಳಾರ್ಧಗಳು? 4. ಇದು ನಿಮ್ಮ ಭೂಮಿ ಯಾವ ಆಕಾರದಲ್ಲಿದೆ? ಜಿಯಾಯ್ಡ್. ಸೊ ಈ ಭೂಮಿಯನ್ನು ಸಮಭಾಗಗಳಾಗಿ ಡಿವೈಡ್ ಮಾಡುವಂತಹ ರೇಖೆ ಯಾವುದು? ಸಮಭಾಜಕ ವೃತ್ತ ಅಂತ ಕರಿತೀವಿ, ಭೂಮಧ್ಯ ರೇಖೆ ಅಂತ ಕರಿತೀವಿ, ಇಕ್ವೇಟರ್ ಅಂತ ಕರಿತೀವಿ, ಮಹಾವೃತ್ತ ಅಂತ ಕರಿತೀವಿ. ಏನ್ ಮಾಡ್ತಾ ಇದೆ? ಡಿವೈಡ್ ಮಾಡ್ತಾ ಇದ್ದೇನೆ. ನದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್, ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಸೊ ಇದೇ ರೀತಿ ಇಲ್ಲಿ ರೇಖಾಂಶ ಬರುತ್ತೆ. ರೇಖಾಂಶ ಡಿಗ್ರಿ ಎಷ್ಟು? 0 ಡಿಗ್ರಿ ರೇಖಾಂಶ. ಕ್ಲಿಯರ್? ಇದು ಅಕ್ಷಾಂಶ. ಅಡ್ಡ ರೇಖೆ ಅಕ್ಷಾಂಶ, ಉದ್ದ ರೇಖೆಗೆ ರೇಖಾಂಶ ಅಂತ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ಈ ನಮ್ಮ ದಕ್ಷಿಣ ಅಮೇರಿಕಾ ಖಂಡದ ಲೊಕೇಶನ್ ಎಲ್ಲಿದೆ ಈ ಗೋಳಾರ್ಧದಲ್ಲಿ ಅಂತ ಕೇಳಿದ್ರೆ ಗೆಸ್ ಮಾಡ್ಬೋದಾ? ದಿಸ್ ಈಸ್ ಇಕ್ವೇಟರ್. ಹೌದಾ? ಹಾಗಾದ್ರೆ ದಕ್ಷಿಣ ಅಮೇರಿಕಾ ನೋಡ್ರೆ ಮೋಸ್ಟ್ಲಿ ನೋಡ್ರಿ ಎಲ್ಲಿ ಪಶ್ಚಿಮ ಗೋಳಾರ್ಧದ ದಕ್ಷಿಣ ಭಾಗದಲ್ಲಿದೆ. 0 ಡಿಗ್ರಿ ಲಾಂಗಿಟ್ಯೂಡ್ ಇದೆನಾ ಈ ರೇಖಾಂಶದ ಪಶ್ಚಿಮ ಭಾಗದಲ್ಲಿ. ಹಾಗಾದ್ರೆ ಉತ್ತರದಲ್ಲಿದೆಯೋ ಅಥವಾ ದಕ್ಷಿಣದಲ್ಲಿದೆಯೋ? ಬಹುತೇಕ ಪಾರ್ಟ್ ಇರೋದೆಲ್ಲಿ ಅಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ. ಯಾಕಂದ್ರೆ ಸ್ವಲ್ಪ ಅದ್ರ ಪಾರ್ಟ್ ಕೂಡ ಎಲ್ಲಿದೆ ಅಂತ ಕೇಳಿದ್ರೆ ಇನ್ ಅದರ್ ಹೆಮಿಸ್ಫಿಯರ್. ಕ್ಲಿಯರ್? ಸೊ ದಿಸ್ ಇಸ್ ದ ಎಕ್ಸಾಕ್ಟ್ ಮ್ಯಾಪ್ ಆಫ್ ಸೌತ್ ಅಮೇರಿಕಾ. Some part of South America lies in northern hemisphere and majority part of South America lies in southern hemisphere. Clear? ದಕ್ಷಿಣ ಅಮೆರಿಕಾ ಖಂಡವು ಪಶ್ಚಿಮ ಗೋಳಾರ್ಧದ ದಕ್ಷಿಣ ಭಾಗದಲ್ಲಿದೆ. ಕ್ಲಿಯರ್? ಓಕೆ. ನೆಕ್ಸ್ಟ್, equator passes through the northern part. equator ಅಂದ್ರೆ ಸಮಭಾಜಕ ವೃತ್ತ. Equator passes through the northern part and Tropic of Capricorn. Capricorn ಗೊತ್ತಿರಲಿ. Capricorn ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ. ಕ್ಲಿಯರ್? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಲ್ಲಿ ಕ್ಯಾನ್ಸರ್ ಪಾಸ್ ಆಗೋದಿಲ್ಲ, ಯಾಕಂದ್ರೆ
ಇಕ್ವೇಟರ್ ಕೆಳಗಡೆ ಇದೆ, ಸೌತ್ ಅಮೆರಿಕಾ ಕೆಳಗಡೆ ಇದೆ, ಹಾಗಾಗಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಇಕ್ವೇಟರ್ ಮೇಲೆ ಇದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಕ್ಲಿಯರ್? Equator passes through the northern part and Tropic of Capricorn runs through the middle. ನೋಡೋಣ ಒಂದ್ಸಲ. So where is equator? So ಈ ಖಂಡದಲ್ಲಿ ಇರುವಂತಹ ಸಮಭಾಜಕ ವೃತ್ತ ನೋಡೋಣ. ಸಮಭಾಜಕ ವೃತ್ತ. ಈ ಸಮಭಾಜಕ ವೃತ್ತ ಮೊದಲು ಯಾವ ಖಂಡದ ಮೂಲಕ ಹಾದು ಹೋಗಿದೆ? ಯಾವ ಖಂಡ ರೀ? Which continent? Yes, of course it is South America. ಕಾಣಿಸ್ತಾ ಇದೆನಾ? ಇಕ್ವೇಟರ್, ಇಕ್ವೇಟರ್, ವೇರ್ ಇಸ್ ಇಕ್ವೇಟರ್? ಹಾ, ಓಕೆ, ದಿಸ್ ಒನ್ ಇಸ್ ಇಕ್ವೇಟರ್. ಬನ್ನಿ, ಇದು ಸಮಭಾಜಕ ವೃತ್ತ, ಇಕ್ವೇಟರ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ, ಹೌದಾ? ಸೊ ದಕ್ಷಿಣ ಅಮೆರಿಕಾ ಖಂಡದ ಅತ್ಯಂತ ಉತ್ತರದಲ್ಲಿರುವ ಪ್ರಮುಖ ಅಕ್ಷಾಂಶ ಯಾವುದು ಅಂದ್ರೆ 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಅಂತ ಕೂಡ ಕರಿತೀವಿ. ಕ್ಲಿಯರ್? ಇದು ಪಾಸ್ ಆಗಿದೆ ಉತ್ತರದಲ್ಲಿ. ಹಾಗಾದ್ರೆ ದಕ್ಷಿಣದಲ್ಲಿರುವಂತಹ ಪ್ರಮುಖ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಡಿಗ್ರಿ ಎಷ್ಟು ಇದ್ರದ್ದು? 23.5 ಡಿಗ್ರಿ, ವಿಚ್ ಇಸ್ ನೋನ್ ಆಸ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಈ ಅಕ್ಷಾಂಶದ ಹೆಸರು ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಪ್ಲೀಸ್ ರಿಮೆಂಬರ್. ಅಂಡ್ ದಿಸ್ ಒನ್ ಇಸ್ 0 ಡಿಗ್ರಿ ಲ್ಯಾಟಿಟ್ಯೂಡ್. 0 ಡಿಗ್ರಿ ಲ್ಯಾಟಿಟ್ಯೂಡ್. ಅಂಡರ್ಸ್ಟುಡ್? ಈ 0 ಡಿಗ್ರಿ ಅಕ್ಷಾಂಶ ಮೊದಲು ಹಾದು ಹೋದ ಖಂಡ ಯಾವುದು ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡ. ಕಾಣಿಸ್ತಾ ಇದೆ ಇಲ್ಲ? ಫಸ್ಟ್ ಕಾಂಟಿನೆಂಟ್ ಯಾವುದು ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡ. ಇದಾದ್ಮೇಲೆ ನೆಕ್ಸ್ಟ್ ಕಾಂಟಿನೆಂಟ್ ಯಾವುದು? ಆಫ್ರಿಕಾ. ಅದಾದ್ಮೇಲೆ ಮತ್ತೆ ನಮ್ಮ ಏಷ್ಯಾ ಖಂಡ. ಕ್ಲಿಯರ್? ಬರೀ ಅಕ್ಷಾಂಶಗಳು ಗೊತ್ತಿದ್ರೆ ಸಾಲದು, ಆ ಖಂಡದ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ಅದನ್ನು ಕೂಡ ಗೊತ್ತಿರಬೇಕಲ್ಲ. ಒಂದ್ಸಲ ನೋಡೋಣ ಬನ್ನಿ. ಸೊ ಈ 0 ಡಿಗ್ರಿ ಲ್ಯಾಟಿಟ್ಯೂಡ್ ದಕ್ಷಿಣ ಅಮೆರಿಕಾ ಖಂಡದ ಯಾವ ಯಾವ ದೇಶಗಳ ಮೂಲಕ ಹಾದು ಹೋಗಿದೆ ಅಂದ್ರೆ ಒಟ್ಟು 3 ದೇಶಗಳು. ಯಾವ್ದ್ಯಾವುದು? ಎಕ್ವೆಡಾರ್, ಸೆಕೆಂಡ್ ಕಂಟ್ರಿ ಇಸ್ ಕೊಲಂಬಿಯಾ, and third one is Brazil. 3 ದೇಶಗಳು. ಎಕ್ವೆಡಾರ್, ಕೊಲಂಬಿಯಾ, ಬ್ರಾಜಿಲ್, 3 ದೇಶಗಳು. ಯಾವ ಅಕ್ಷಾಂಶ? 0 ಡಿಗ್ರಿ ಅಕ್ಷಾಂಶ. ಕ್ಲಿಯರ್? ನೆಕ್ಸ್ಟ್ ಕೆಳಗಡೆ ಬರ್ರಿ. 23.5 ಡಿಗ್ರಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಹಾಗಾದ್ರೆ ಈ ಪ್ರಮುಖ ಅಕ್ಷಾಂಶ ದಕ್ಷಿಣ ಅಮೆರಿಕಾ ಖಂಡದ ಒಟ್ಟು ಎಷ್ಟು ದೇಶಗಳ ಮೂಲಕ ಹಾದು ಹೋಗಿದೆ ಅಂದ್ರೆ 4 ದೇಶಗಳು. 4 countries. So it passes through 4 countries of South America. First country is Chile. ಮೊದಲನೇ ದೇಶ ಯಾವುದು? ಚಿಲೆ. ಕಾಣಿಸ್ತಾ ಇದೆನಾ? ಚಿಲೆ. One second. Okay, Chile. Second country is Argentina. ಕಾಣಿಸ್ತಾ ಇದೆನಾ? ಚಿಲೆ. ನೋಡ್ರಿ, ತೆಳ್ಳಗೆ ಮತ್ತು ಭಾಳ ಉದ್ದದಲ್ಲ, ದಟ್ ಈಸ್ ಚಿಲೆ. ಸೆಕೆಂಡ್ ಕಂಟ್ರಿ ಚಿಲಿ ಪಕ್ಕದಲ್ಲೇ ಇದೆ, ಅರ್ಜೆಂಟೀನಾ. ಆ್ಯಂಡ್ ಥರ್ಡ್ ಒನ್ ಈಸ್ ಪ್ಯಾರಗ್ವೆ, ಗ್ರೀನ್ ಕಲರ್ ಪೋರ್ಷನ್, ಪ್ಯಾರಗ್ವೆ. ಆ್ಯಂಡ್ ಫೋರ್ತ್ ಕಂಟ್ರಿ ಈಸ್ ಬ್ರಾಜಿಲ್. ಯಾವ ಕಂಟ್ರಿ? ಬ್ರಾಜಿಲ್. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆನಾ? 4 ದೇಶಗಳು. ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ಚಿಲಿ, ಅರ್ಜೆಂಟೀನಾ, ಪ್ಯಾರಗ್ವೆ, ಬ್ರಾಜಿಲ್. ಬ್ರಾಜಿಲ್ ಹಿಂದೆನೂ ಕೂಡ ಬಂದಿತ್ತು. ಇಕ್ವೇಟರ್ ಕೂಡ ಪಾಸ್ ಆಗಿದೆ ಬ್ರಾಜಿಲ್ ದೇಶದ ಮೂಲಕ, ಜೊತೆಗೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಕೂಡ ಪಾಸ್ ಆಗಿದೆ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು ಅಂದ್ರೆ ಬ್ರಾಜಿಲ್. ಹಾಗಾಗಿ 2 ಪ್ರಮುಖ ಅಕ್ಷಾಂಶಗಳು ಹಾದು ಹೋಗಿದೆ. 0 ಡಿಗ್ರಿ ಲ್ಯಾಟಿಟ್ಯೂಡ್ and ಟ್ರಾಪಿಕ್ ಆಫ್ ಕೇಪ್ರಿಕಾನ್. ರೈಟ್? ಓಕೆ, ನೆಕ್ಸ್ಟ್ ಪಾಯಿಂಟ್. Atlantic Ocean borders the continent. Of course, Pacific Ocean borders on the west and Antarctic continent in the south. ಖಂಡ ಯಾವುದು? ಓಕೆ. ಸೊ ಇದು ನಿಮ್ಮ ದಕ್ಷಿಣ ಅಮೆರಿಕಾ ಖಂಡ ಯಾವ ಸಾಗರದೊಂದಿಗೆ ಕರಾವಳಿ ತೀರ ಹೊಂದಿದೆ ಅಂದ್ರೆ ಆಗಲೇ ಹೇಳಿದ್ದೆ ನಾನು. ಈ ಕಡೆ ಅಂದರೆ ಪಶ್ಚಿಮದಲ್ಲೇ ಪೆಸಿಫಿಕ್ ಮಹಾಸಾಗರ ಇದೆ. ಯಾವ ಸಾಗರ ಇದು?
ಪೆಸಿಫಿಕ್ ಓಷಿಯನ್, ವೆಸ್ಟ್ ಸೈಡ್ ಟು ದ ವೆಸ್ಟ್ ಆಫ್ ಸೌತ್ ಅಮೇರಿಕಾ. ಹಾಗಾದ್ರೆ ಈಸ್ಟ್ನಲ್ಲಿ ಪೂರ್ವದಲ್ಲಿ ಯಾವ ಸಾಗರ ಇದೆ? ಅಟ್ಲಾಂಟಿಕ್. ಯಾವ ಸಾಗರ? ಅಟ್ಲಾಂಟಿಕ್ ಓಷಿಯನ್. ಕ್ಲಿಯರ್? ಹಾಗಾದ್ರೆ ದಕ್ಷಿಣ ಅಮೇರಿಕಾ ಖಂಡದ ದಕ್ಷಿಣದಲ್ಲಿ ಏನಿದೆ? ಅಲ್ಲಿನೂ ಒಂದು ಕಾಂಟಿನೆಂಟ್ ಬರುತ್ತಲ್ಲ, ಯಾವ ಕಾಂಟಿನೆಂಟ್ ಅದು? ಆ ಖಂಡವನ್ನ ಶ್ವೇತ ಖಂಡ ಅಂತ ಕರೀತಾರೆ. ಖಂಡ ಯಾವುದು? ಅಂಟಾರ್ಕ್ಟಿಕ್ ಖಂಡ. ಅಂಡರ್ಸ್ಟುಡ್? ಸೊ ಮ್ಯಾಪ್ ಹಾಕಿ ಹೇಳ್ತೀನಿ ಬರೀಲಿ. ಇದು ಭೂಮಿ. ಓಕೆ, ಸೊ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಸೌತ್ ಅಮೇರಿಕಾದಲ್ಲಿದೆ ಅಂತ ಕೇಳಿದ್ರೆ ದಿಸ್ ಈಸ್ ಸೌತ್ ಅಮೇರಿಕಾ. ಕ್ಲಿಯರ್? SA ಮೀನ್ಸ್ ಸೌತ್ ಅಮೇರಿಕಾ. ಈ ದಕ್ಷಿಣ ಅಮೇರಿಕಾ ಖಂಡದಲ್ಲಿರುವಂತಹ ಖಂಡ ಯಾವುದು ಅಂದರೆ ಅಂಟಾರ್ಕ್ಟಿಕ್. ಯಾವುದು? ಅಂಟಾರ್ಕ್ಟಿಕ್ ಖಂಡ. ದಕ್ಷಿಣ ಅಮೇರಿಕಾ ಖಂಡದ ದಕ್ಷಿಣದಲ್ಲಿ ಯಾವ ಖಂಡ? ಅಂಟಾರ್ಕ್ಟಿಕ್ ಖಂಡ. ಕ್ಲಿಯರ್? ಓಕೆ, ನೆಕ್ಸ್ಟ್ ಪಾಯಿಂಟ್. Yes, South America's primary mountain system is the Andes. Very, very important. Andes. ಏನು ಆಂಡೀಸ್? ಪರ್ವತ ಶ್ರೇಣಿಯ ಹೆಸರು. ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂದರೆ ಆಂಡೀಸ್. ಎಲ್ಲಿದೆ? ದಕ್ಷಿಣ ಅಮೇರಿಕಾ ಖಂಡದಲ್ಲಿದೆ ಆಂಡೀಸ್ ಪರ್ವತ ಶ್ರೇಣಿ. ಸೊ ನಿನ್ನೆ ನಾರ್ತ್ ಅಮೇರಿಕಾ ಡಿಸ್ಕಷನ್ ಮಾಡುವಾಗ ಅಲ್ಲಿನೂ ಕೂಡ ಒಂದು ಮೌಂಟೇನ್ ರೇಂಜ್ ಬಂದಿತ್ತು. ಯಾವುದು? ರಾಕಿ. ಸೆಕೆಂಡ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್. ಬಟ್ ದಿಸ್ ಒನ್ ಈಸ್ ವರ್ಲ್ಡ್ಸ್ ಲಾಂಗೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಮೊದಲನೇ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ ಆಂಡೀಸ್. ಕ್ಲಿಯರ್? ನೆಕ್ಸ್ಟ್, world's longest continental, very, very important word, continental mountain range about 7,000 kilometer long. ನೋಡ್ರಿ ಇಲ್ಲಿ ಶಬ್ದ ಏನು ಬಳಸಿದ್ದಾರೆ? ಕಾಂಟಿನೆಂಟಲ್ ಮೌಂಟೇನ್ ರೇಂಜ್. ಏನಿದು ಕಾಂಟಿನೆಂಟಲ್ ಮೌಂಟೇನ್ ರೇಂಜ್ ಅಂದ್ರೆ ಭೂಖಂಡಗಳ ಮೇಲೆ ಇದ್ರೆ, ಭೂಪ್ರದೇಶದ ಮೇಲೆ ಇದ್ರೆ ಅದನ್ನು ಕಾಂಟಿನೆಂಟಲ್ ಮೌಂಟೇನ್ ರೇಂಜ್ ಅಂತ ಕರೀತಾರೆ. ಕ್ಲಿಯರ್? ಯಾಕಂದ್ರೆ ಇದೇ ರೀತಿ ಪರ್ವತ ಶ್ರೇಣಿಗಳು ಸಾಗರದ ಆಳದಲ್ಲೂ ಕಂಡು ಬರ್ತಾವೆ. ಸೊ ಭೂಪ್ರದೇಶದ ಮೇಲೆ ನಾವು ಏನೇನು ಭೂ ಸ್ವರೂಪಗಳು ಕಾಣ್ತೇವೆ, ಫಾರ್ ಎಕ್ಸಾಂಪಲ್ ಪರ್ವತ ಶ್ರೇಣಿಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ಓಕೆ, ತಗ್ಗುಗಳು, ಈ ಎಲ್ಲ ಲಕ್ಷಣಗಳನ್ನು ಸಾಗರದ ತಳದಲ್ಲಿ ಕೂಡ ಕಂಡು ಬರ್ತವೆ. ಅರ್ಥ ಆಯ್ತಾ? ಅಲ್ಲಿ ಮೌಂಟೇನ್ ರೇಂಜ್ ಅಂತ ಕರೆಯಲ್ಲ, ಏನಂತ ಕರೀತಾರೆ? ರಿಡ್ಜಸ್ ಅಂತ ಕರೀತಾರೆ. ಸಾಗರದ ತಳದಲ್ಲಿರುವಂತಹ ಪರ್ವತ ಶ್ರೇಣಿಗೆ ರಿಡ್ಜಸ್. ಓಕೆ, ನೆಕ್ಸ್ಟ್. ಸೊ ಕಾಂಟಿನೆಂಟಲ್ ಮೌಂಟೇನ್ ರೇಂಜ್ ಅಬೌಟ್ 7,000 ಕಿಲೋಮೀಟರ್ಸ್ ಲಾಂಗ್. ಎಷ್ಟು ಉದ್ದ ಇದೆ ರೀ? ಅದ್ರ ಲೆಂತ್ ಕೇಳಿದ್ರೆ 7,000. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ? ಸೊ ದಿಸ್ ಹೋಲ್ ಪಾರ್ಟ್ ಈಸ್ ಆಂಡೀಸ್ ಮೌಂಟೇನ್ ರೇಂಜ್. ಇಟ್ ಈಸ್ ಅಬೌಟ್ 7,000 ಕಿಲೋಮೀಟರ್ಸ್ ಲಾಂಗ್. ಕ್ಲಿಯರ್? ಅಷ್ಟು ಉದ್ದ ಇದೆ. ನೆಕ್ಸ್ಟ್ ಪಾಯಿಂಟ್, ಪಾರ್ಟ್ ಆಫ್ 7 ಕಂಟ್ರೀಸ್. ಅಂದರೆ ಇದು ಈ ಪರ್ವತ ಶ್ರೇಣಿಗಳು ಒಟ್ಟು ಎಷ್ಟು ದೇಶಗಳಲ್ಲಿ ಹರಡಿಕೊಂಡಿವೆ ಅಂತ ಕೇಳಿದರೆ ಸುಮಾರು ದೇಶಗಳಿದ್ದಾವೆ. ನೋಡೋಣ ಹೆಸರು. ವೆನಿಜುವೆಲಾ, ಕೊಲಂಬಿಯಾ, ಇಕ್ವೆಡಾರ್, ಪೇರು, ಬೊಲಿವಿಯಾ, ಚಿಲಿ ಆ್ಯಂಡ್ ಅರ್ಜೆಂಟೀನಾ. ಇಷ್ಟು ದೇಶಗಳಲ್ಲಿ. ಎಲ್ಲಿಂದ ಸ್ಟಾರ್ಟ್ ಅಂತ ಕೇಳಿದರೆ, ಸೊ ಈ ಭಾಗದಲ್ಲಿ ಬರುವಂಥ ಕಂಟ್ರಿ ಯಾವುದು? ವೆನಿಜುವೆಲಾ. ಅಲ್ಲಿಂದ ಸ್ಟಾರ್ಟ್. ಅದು ಯಾವುದು? ಆಂಡೀಸ್ ಪರ್ವತ ಶ್ರೇಣಿ. ಎಲ್ಲಿ ತನಕ ಅಂತ ಕೇಳಿದ್ರೆ ಇಲ್ಲಿನೂ ಕೂಡ ಕಂಟ್ರೀಸ್ ಬರ್ತವೆ. ಪೇರು, ಚಿಲೆ, ಅರ್ಜೆಂಟೀನಾ. ಸೊ ಇಲ್ಲಿದೆ ಅರ್ಜೆಂಟೀನಾ. ಓಕೆ, ವೆನಿಜುವೆಲಾ ದೇಶದಿಂದ ಸ್ಟಾರ್ಟ್ ಆಗಿ ಅದ್ರ ಎಂಡ್ ಎಲ್ಲಿದೆ ಅಂತ ಕೇಳಿದ್ರೆ ಅರ್ಜೆಂಟೀನಾ. ಚಿಲಿ ಪಕ್ಕದಲ್ಲಿ ಬರುವಂಥ ದೇಶ ಅರ್ಜೆಂಟೀನಾ. ಕ್ಲಿಯರ್? ಟೋಟಲ್ ಲೆಂತ್ ಎಷ್ಟು? 7,000 ಕಿಲೋಮೀಟರ್ಸ್. ಓಕೆ, ಸೊ ದೇಶಗಳು ಒಂದ್ಸಲ ಮ್ಯಾಪ್ನಲ್ಲಿ ನೋಡ್ರಿ. ವೆನಿಜುವೆಲಾ, ಕೊಲಂಬಿಯಾ, ಇಕ್ವೆಡಾರ್, ಪೇರು, ಬೊಲಿವಿಯಾ, ಚಿಲಿ ಆ್ಯಂಡ್ ಅರ್ಜೆಂಟೀನಾ. ಅದಕ್ಕೆ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ನೆನ್ಪಿಡ್ರಿ ಪ್ಲೀಸ್, ಉದ್ದವಾದ ಪರ್ವತ ಶ್ರೇಣಿ ಆಂಡೀಸ್. ಹಾಗಾದ್ರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿ ಯಾವುದು? ಎತ್ತರ, ಹೈಟ್
ಯಾವುದು? ನಮ್ಮ ಭಾರತ ದೇಶದ ಉತ್ತರದಲ್ಲಿದೆ. ಯಾವುದು? ಹಿಮಾಲಯನ್ ಮೌಂಟೇನ್ ರೇಂಜ್, ಜಗತ್ತಿನಲ್ಲೇ ಎತ್ತರವಾದ ಪರ್ವತ ಶ್ರೇಣಿ. ಎತ್ತರ ಅಂದರೆ ಹಿಮಾಲಯ ಹಾಕ್ರೆ, ಉದ್ದ ಕೇಳಿದ್ರೆ ಆಂಡೀಸ್ ಸಾಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ಪಾಯಿಂಟ್. ಹಾಂ, ಸೊ ಈ ಆಂಡೀಸ್ ಪರ್ವತ ಶ್ರೇಣಿಗಳಲ್ಲೇ ಮತ್ತು 3 ಡಿವಿಷನ್ಸ್ ಮಾಡ್ತಾರೆ. ನಾರ್ತ್ ಆಂಡೀಸ್, ಸೆಂಟ್ರಲ್ ಆಂಡೀಸ್, ಸೌತ್ ಆಂಡೀಸ್. ತಿಳಿತಾ? ಯಾಕಂದರೆ ಈ ಪರ್ವತ ಶ್ರೇಣಿ ಕಂಟಿನ್ಯೂಸ್ ಆಗಿರಂಗಿಲ್ಲ, ಅಲ್ಲಿ ಗ್ಯಾಪ್ಸ್ ಇರ್ತಾವೆ. ಹಾಗಾಗಿ 3 ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಟೈಪ್ ಯಾವುದು ಅಂದರೆ ನಾರ್ತ್ ಆಂಡೀಸ್, ಉತ್ತರ ಆಂಡೀಸ್ ಪರ್ವತಗಳು ಅಂತೇಳಿ. ಓಕೆ, ರೈಟ್. ಮೌಂಟ್ ಚಿಂಬರಾಜೋ ಅಂಡ್ ಮೌಂಟ್ ಕೋಟೋಪಾಕ್ಸಿ ಆರ್ ಆಕ್ಟಿವ್ ವೋಲ್ಕ್ಯಾನಿಕ್ ಪೀಕ್ಸ್. ವಿಶೇಷತೆ ನೋಡ್ರಿ. ಸೊ ಉತ್ತರ ಆಂಡೀಸ್ ಪರ್ವತ ಶ್ರೇಣಿಯ ವಿಶೇಷತೆ, ಅಲ್ಲಿರುವಂಥ ವಿಶೇಷತೆ ಅಂದರೆ ಅಲ್ಲಿ 2 ಜ್ವಾಲಾಮುಖಿ ಪರ್ವತಗಳದಾವ. ಜ್ವಾಲಾಮುಖಿ ಅಂದ್ರೆ ಗೊತ್ತಲ್ಲ, ಸೊ ವೋಲ್ಕ್ಯಾನಿಕ್ ಇರಪ್ಷನ್ಸ್ನಿಂದ ಉಂಟಾಗುವಂಥ ಪರ್ವತಗಳಿಗೆ ಏನಂತ ಕರೀತಾರೆ? ಜ್ವಾಲಾಮುಖಿ ಪರ್ವತಗಳು ಅಂತ ಕರೀತಾರೆ. ಹಾಗಾದರೆ ಜ್ವಾಲಾಮುಖಿ ಪರ್ವತಗಳ ಹೆಸರು ಏನಂದರೆ ಮೌಂಟ್ ಚಿಂಬರಾಜೋ ಆ್ಯಂಡ್ ಮೌಂಟ್ ಕೋಟೋಪಾಕ್ಸಿ. ಇಕ್ವೆಡಾರ್ ದೇಶದಲ್ಲಿ ಬರ್ತಾವೆ ಈ 2 ಪರ್ವತಗಳು. ಓಕೆ, ಜ್ವಾಲಾಮುಖಿ ಪರ್ವತಗಳು. ಆಕ್ಟಿವ್ ಅಂದ್ರೇನು? ಪದೇ ಪದೇ ಆಗುವಂಥ ಜ್ವಾಲಾಮುಖಿಗೆ ನಾವು ಆಕ್ಟಿವ್ ಅಂತ ಕರಿತೇವೆ. ಸೊ ಅದರಲ್ಲಿ ಮತ್ತೆ 3 ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಹೌದಲ್ಲ? ಆಕ್ಟಿವ್, ಡಾಮೆಂಟ್ ಆ್ಯಂಡ್ ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಅಂಥೇಳಿ. ಅದೆಲ್ಲ ಬೇಡ. ಆಕ್ಟಿವ್ ಅಂದರೆ ಪದೇ ಪದೇ ಆಗೋದನ್ನು, ಆ ಜ್ವಾಲಾಮುಖಿಗೆ ಆಕ್ಟಿವ್ ವೋಲ್ಕ್ಯಾನೋ ಅಂತ ಕರೀತಾರೆ. ಓಕೆ, ಇವೆರಡು ಭಾಳ ಇಂಪಾರ್ಟೆಂಟ್. ಓಕೆ, ಲಕ್ಷ್ಯ ಕೊಡಿ. ನೆಕ್ಸ್ಟ್ ಪಾಯಿಂಟ್, ಸೆಂಟ್ರಲ್ ಆಂಡೀಸ್, ಮಧ್ಯ ಆಂಡೀಸ್ ಪರ್ವತ ಶ್ರೇಣಿಗಳ ವಿಶೇಷತೆ ನೋಡೋಣ. ಆಂಟಿಪ್ಲಾನೋ ಆರ್ ಆಂಡಿಯನ್ ಬೊಲಿವಿಯನ್ ಪ್ಲಾಟ್ಯೂ ಅಲ್ಲಿ ಕಂಡು ಬರುತ್ತೆ ಒಂದು ಪ್ರಸ್ಥಭೂಮಿ ಕೂಡ. ಈ ಒಂದು ಸೆಂಟ್ರಲ್ ಆಂಡೀಸ್ನಲ್ಲಿ ಕಂಡು ಬರುವಂಥ ಒಂದು ಪ್ರಸ್ಥಭೂಮಿ. ದಿ ಸೆಕೆಂಡ್ ಹೈಯೆಸ್ಟ್ ಪ್ಲಾಟ್ಯೂ ಇನ್ ದ ವರ್ಲ್ಡ್. ಓಕೆ, ಸೆಕೆಂಡ್ ಹೈಯೆಸ್ಟ್ ಪ್ಲಾಟ್ಯೂ ಇನ್ ದ ವರ್ಲ್ಡ್. ಹಾಗಾದರೆ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ನಮ್ಮ ಏಷ್ಯಾ ಖಂಡದಲ್ಲಿ ಟಿಬೆಟ್ ಪ್ರಸ್ಥಭೂಮಿ. ಹಾಗಾದರೆ 2ನೇ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಪ್ರಶ್ನೆ ಮಾಡಿದರೆ ಅದು ಇಲ್ಲಿ ಬರುತ್ತೆ, ಸೆಂಟ್ರಲ್ ಆಂಡೀಸ್ನಲ್ಲಿ. ಹೆಸರು ನೆನ್ಪಿಟ್ಕೊಳ್ಳಿ, ಆಲ್ಟಿಪ್ಲಾನೋ ಅಥವಾ ಆಂಡಿಯನ್ ಅಥವಾ ಬೊಲಿವಿಯನ್ ಪ್ಲಾಟ್ಯೂ. ಸೆಕೆಂಡ್ ಹೈಯೆಸ್ಟ್ ಪ್ಲಾಟ್ಯೂ ಇನ್ ದ ವರ್ಲ್ಡ್. ನೆಕ್ಸ್ಟ್, ಲೇಕ್ ಟಿಟಿಕಾಕಾ, ಸರೋವರದ ಹೆಸರು. ಈ ಭಾಗದಲ್ಲಿ ಅದು ಕಂಡು ಬರುತ್ತೆ. ಲೇಕ್ ಟಿಟಿಕಾಕಾ ಲಾರ್ಜೆಸ್ಟ್ ಇನ್ ಸೌತ್ ಅಮೇರಿಕಾ. ಸೆಂಟ್ರಲ್ ಆಂಡೀಸ್ನಲ್ಲಿ ಅಲ್ಲಿ ಒಂದು ತಗ್ಗಾದ ಪ್ರದೇಶದಲ್ಲೂ ಕೂಡ ಒಂದು ಏನಿದೆ ಅಂದರೆ ತಗ್ಗಿರುತ್ತೆ, ಅದರಲ್ಲಿ ನೀರು ಬಂದು ಏನಾಗುತ್ತೆ, ಸ್ಟೋರ್ ಆಗಿರುತ್ತೆ. ಅದು ಒಂದು ಸರೋವರ ಅಂತ ಕರಿತೀವಿ. ತಿಳಿತಾ? ಟಿಟಿಕಾಕಾ, ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಟಿಟಿಕಾಕಾ ಲೇಕ್. ಓಕೆ, ಇಟ್ ಅಂದರೆ ಎಲ್ಲಿ? ಸೆಂಟ್ರಲ್ ಆಂಡೀಸ್. ಇಟ್ ಇನ್ಕ್ಲೂಡ್ಸ್ ಅಟಕಾಮಾ ಡೆಸರ್ಟ್. ಅಟಕಾಮಾ ಡೆಸರ್ಟ್, ಪ್ಲೀಸ್ ರಿಮೆಂಬರ್, ಅಟಕಾಮಾ ಡೆಸರ್ಟ್ ಡ್ರೈಯೆಸ್ಟ್ ಡೆಸರ್ಟ್ ಇನ್ ದ ವರ್ಲ್ಡ್. ಅತ್ಯಂತ ಒಣದಾದ ಮರುಭೂಮಿ ಯಾವುದು ಜಗತ್ತಿನಲ್ಲಿ ಅಂತ ಕೇಳಿದ್ರೆ ಒಣದಾದ ಅಟಕಾಮಾ ಡೆಸರ್ಟ್, ಹಾಟ್ ಡೆಸರ್ಟ್. ದಿ ಡ್ರೈಯೆಸ್ಟ್ ಡೆಸರ್ಟ್ ಇನ್ ದ ವರ್ಲ್ಡ್, ಅತ್ಯಂತ ಒಣದಾದ ಮರುಭೂಮಿ. ಬಿಟ್ವೀನ್ ಎಲ್ಲಿದೆ? ಚಿಲಿಯನ್ ಕೋಸ್ಟ್ ರೇಂಜ್ ಆ್ಯಂಡ್ ಆಂಡೀಸ್. ಸೊ ಚಿಲಿ ದೇಶ ಆಗಲೇ ತೋರಿಸ್ದೆ ನಾನು. ದಕ್ಷಿಣ ಅಮೆರಿಕಾ ಖಂಡದ ಅತ್ಯಂತ ಪಶ್ಚಿಮದಲ್ಲಿರುವ ದೇಶ ನೋಡ್ರಿ, ತೆಳ್ಳಗ ಉದ್ದಗ ಅಂತ ಹೇಳ್ದಲ್ಲ. ಆ ಚಿಲಿ ದೇಶದ ಕರಾವಳಿ ತೀರದಲ್ಲಿ ಕಂಡು ಬರುವಂಥ ಒಂದು ಡೆಸರ್ಟ್ ಯಾವುದು ಅಂದರೆ ಅಟಕಾಮಾ ಡೆಸರ್ಟ್. ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ಮ್ಯಾಪ್ ಆಫ್ ಸೌತ್ ಅಮೇರಿಕಾ. ಸೊ ಈ ಭಾಗದಲ್ಲಿ ಚಿಲಿ ದೇಶ ಇದೆ. ಈ ಚಿಲಿ ದೇಶದ ಪಶ್ಚಿಮ ಭಾಗದಲ್ಲಿ ಅಥವಾ ಕರಾವಳಿ ತೀರದಲ್ಲಿ ಇರುವಂಥ ಡೆಸರ್ಟ್ ಯಾವುದು ಅಂದರೆ ಅಟಕಾಮಾ ಡೆಸರ್ಟ್. ದಿಸ್ ಈಸ್ ಅಟಕಾಮಾ ಡೆಸರ್ಟ್. ಅಂಡರ್ಸ್ಟುಡ್? ನೆಕ್ಸ್ಟ್ ಸೌತ್ ಆಂಡೀಸ್, ದಕ್ಷಿಣ ಆಂಡೀಸ್ ಪರ್ವತಗಳು. ಹೈಯೆಸ್ಟ್ ಪೀಕ್ ಇನ್ ಆಂಡೀಸ್ ಮೌಂಟ್ ಅಕನ್ಕಾಗುವಾ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಮೌಂಟ್ ಅಕನ್ಕಾಗುವಾ, its height is about 6,962 meter in Argentina near Chile border, and also highest peak outside Asia.
ಸಿ ವೆರಿ 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 ಇಂಪಾರ್ಟೆಂಟ್. ಓಕೆ, ಈ ಸೌತ್ ಆ್ಯಂಡೀಸ್ ಅಷ್ಟೇ ಅಲ್ಲ ರೀ, ಇಡೀ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ಮೌಂಟ್ ಅಕನ್ಕಾಗುವಾ, ಹೈಯೆಸ್ಟ್ ಪೀಕ್ ಇನ್ ಸೌತ್ ಅಮೇರಿಕಾ. ಎತ್ತರವಾದ ಶಿಖರ ದಕ್ಷಿಣ ಅಮೇರಿಕಾದಲ್ಲೇ. ಹಾಗಾದ್ರೆ ಹೈಟ್ ಎಷ್ಟು? ಇಟ್ ಈಸ್ ಅರೌಂಡ್ 6,962 ಮೀಟರ್. ಹಾಗಾದ್ರೆ ಈ ಹೈಯೆಸ್ಟ್ ಪೀಕ್ ಯಾವ ದೇಶಗಳಲ್ಲಿ, ಬಹುವಚನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಪ್ರತ್ಯೇಕವಾಗಿ ಒಂದೇ ದೇಶದಲ್ಲಿಲ್ಲ, 2 ದೇಶಗಳ ಗಡಿ ಭಾಗದಲ್ಲಿದೆ. ಯಾವುದೇ ದೇಶ? ಚಿಲಿ ಮತ್ತು ಅರ್ಜೆಂಟೀನಾ. ಕ್ಲಿಯರ್? ಇನ್ ಅರ್ಜೆಂಟೀನಾ ನಿಯರ್ ಚಿಲಿ ಬಾರ್ಡರ್ ಆ್ಯಂಡ್ ಆಲ್ಸೋ ಓಕೆ ಹೈಯೆಸ್ಟ್ ಪೀಕ್ ಔಟ್ಸೈಡ್ ಏಷ್ಯಾ. ಮೌಂಟ್ ಅಕನ್ಕಾಗುವಾ ಅರ್ಜೆಂಟೀನಾ ಮತ್ತು ಚಿಲಿ ದೇಶಗಳ ಗಡಿ ಭಾಗದಲ್ಲಿ ಕಂಡು ಬರುವಂಥ ಒಂದು ಶಿಖರ ಮೌಂಟ್ ಅಕನ್ಕಾಗುವಾ. ಓಕೆ, ಇನ್ನೊಂದು ಪಾಯಿಂಟ್ ಇದೆ ನೋಡಿ ಇಲ್ಲಿ. ಆಲ್ಸೋ ಹೈಯೆಸ್ಟ್ ಪೀಕ್ ಔಟ್ಸೈಡ್ ಏಷ್ಯಾ. ನೋಡ್ರಿ, ಏಷ್ಯಾ ಖಂಡದಲ್ಲಿ, ಓಕೆ, ಅಥವಾ ಜಗತ್ತಿನಲ್ಲಿ ಎತ್ತರವಾದ ಶಿಖರ ಯಾವುದು ಅಂದರೆ ಯಾವ್ದು ಹೇಳ್ತಾರೆ? ಮೌಂಟ್ ಎವರೆಸ್ಟ್. ಕ್ಲಿಯರ್? ಮೌಂಟ್ ಎವರೆಸ್ಟ್ ಎಲ್ಲಿದೆ? ಏಷ್ಯಾದಲ್ಲಿ, ನೇಪಾಳ ದೇಶ ಅಂತ ಹೇಳಿದೆ ಏಷ್ಯಾ ಹೇಳುವಾಗ. ಹೈಟ್ ಎಷ್ಟು ಅದರದ್ದು? 8,848.86 ಮೀಟರ್ ಇದೆ. ತಿಳಿತಾ? ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲೇ ಸುಮಾರು 8,000 ಮೀಟರ್ಗಳಿಗಿಂತಲೂ ಎತ್ತರವಾದ 14 ಶಿಖರಗಳಿವೆ. 14 ಶಿಖರಗಳು. ಹೈಟ್ ಎಷ್ಟು? 8,000 ಮೀಟರ್ಗಳಿಗಿಂತಲೂ ಎತ್ತರವಾದ ಶಿಖರಗಳದಾವ. ಅದು ಏಷ್ಯಾ ಖಂಡದಲ್ಲಿ ಹಿಮಾಲಯ ಪರ್ವತಗಳಲ್ಲಿ. ಅರ್ಥ ಆಯ್ತಾ? ಹಾಗಾದ್ರೆ ಇಡೀ ಏಷ್ಯಾ ಖಂಡವನ್ನು ಹೊರತುಪಡಿಸಿ ನೆಕ್ಸ್ಟ್ ಹೈಯೆಸ್ಟ್ ಪೀಕ್ ಎಲ್ಲಿದೆ ಅಂತ ಕೇಳಿದ್ರೆ ಸೌತ್ ಅಮೇರಿಕಾ. ಹೈಯೆಸ್ಟ್ ಪೀಕ್ ಹೆಸರೇನು? ಮೌಂಟ್ ಅಕನ್ಕಾಗುವಾ. 6 ಕಿಲೋಮೀಟರ್ ಮೇಲೆ, ಹೌದಿಲ್ಲ? 6,962, ನಿಯರ್ಲಿ 7 ಕಿಲೋಮೀಟರ್. ಕ್ಲಿಯರ್? ನೆನ್ಪಿಟ್ಕೊರಿ. ನೆಕ್ಸ್ಟ್ ಪಾಯಿಂಟ್. It also includes highest active volcano in the world. Highest active volcano in the world, Ojos del Salado, 6,893 meter, lies in Argentina and Chile border. ಮತ್ತೆ ನೋಡ್ರಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿಲ್ಲಿ. It also includes highest active volcano, ಜೀವಂತ ಜ್ವಾಲಾಮುಖಿಯಿಂದ ನಿರ್ಮಾಣವಾದಂಥ ಅತ್ಯಂತ ಎತ್ತರವಾದ ಶಿಖರ ಕೂಡ ಕಂಡು ಬರುತ್ತೆ. ಯಾವ ದೇಶಗಳ ಮಧ್ಯೆ? ಅರ್ಜೆಂಟೀನಾ ಮತ್ತು ಚಿಲೆ. ಹಾಗಾದ್ರೆ ಎತ್ತರವಾದ ಶಿಖರದ ಹೆಸರೇನು? ಓಜೋಸ್ ಡೆಲ್ ಸೆಲಾಡೋ. ಎಷ್ಟಿದೆ ಹೈಟ್? 6,893 ಮೀಟರ್. ಎಲ್ಲಿದೆ? ಅರ್ಜೆಂಟೀನಾ ಮತ್ತು ಚಿಲಿ ಬಾರ್ಡರ್. ಅಂಡರ್ಸ್ಟುಡ್? ಓಜೋಸ್ ಡೆಲ್ ಸೆಲಾಡೋ ಆಕ್ಟಿವ್ ವೋಲ್ಕ್ಯಾನೋ, ಜೀವಂತ ಜ್ವಾಲಾಮುಖಿಯಿಂದ ಅತ್ಯಂತ ಎತ್ತರವಾದ ಪರ್ವತ. ಆದರೆ ದಕ್ಷಿಣ ಅಮೇರಿಕಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಯಾವ್ದು ಹೇಳಬೇಕು? ಮೌಂಟ್ ಅಕನ್ಕಾಗುವಾ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್ ಬಿಟ್ವೀನ್ ದಿಸ್ ಟು ಪೀಕ್ಸ್. ನೆಕ್ಸ್ಟ್ ಪಾಯಿಂಟ್ ವಾಟರ್ ಫಾಲ್ಸ್ ಅಂದರೆ ಜಲಪಾತಗಳು. ಬನ್ನಿ, ಫಸ್ಟ್ ಪಾಯಿಂಟ್. ಇಟ್ ಈಸ್ ನೋನ್ ಫಾರ್ ದ highest waterfall in the world. What is name of that fall? Angel Falls, 979 meter, river Caroni in Venezuela. River ಹೆಸರೇನು? ಕಾರೋನಿ in Venezuela. ಓಕೆ, ಸೊ ದಕ್ಷಿಣ ಅಮೆರಿಕಾ ಖಂಡದ ಒಂದು ಫೇಮಸ್ ಜಲಪಾತ ಯಾವುದು ಅಂತ ಕೇಳಿದ್ರೆ ಯಾವುದು? ಏಂಜಲ್ ಜಲಪಾತ. ಸೊ ಏಂಜಲ್ ಜಲಪಾತ ಯಾವ ದೇಶದಲ್ಲಿದೆ ಅಂತ ಕೇಳಿದ್ರೆ ವೆನಿಸುವೆಲಾ. ಸೊ ಇಲ್ಲಿದೆ ವೆನಿಸುವೆಲಾ. ಇಲ್ಲಿ ಬರುವಂಥ ಒಂದು ಫಾಲ್ಸ್ ಹೆಸರೇನು? ಏಂಜಲ್ ಫಾಲ್ಸ್. ಓಕೆ, ಹಾಗಾದ್ರೆ ಹೈಟ್ ಎಷ್ಟಿದೆ ನೋಡ್ರಿ. ಹೈಯೆಸ್ಟ್ ವಾಟರ್ ಫಾಲ್ ಅಂತ ಹೇಳಿದ್ದಾರೆ ಇಲ್ಲಿ. ಹೈಯೆಸ್ಟ್ ಅಂದ್ರೆ ಅತ್ಯಂತ ಎತ್ತರದಿಂದ ಧುಮುಕುವಂತ ಒಂದು ಜಲಪಾತ. ಹೈಟ್ ಎಷ್ಟು? 979 ಮೀಟರ್. ಅಷ್ಟು ಎತ್ತರದಿಂದ ನೀರು ಬೀಳುತ್ತೆ.
ಹಾಗಾದರೆ ಜಲಪಾತ ಅಂದ ತಕ್ಷಣ ನದಿಗಳು ಗೊತ್ತಿರಬೇಕಲ್ಲ. ಆ ಜಲಪಾತವನ್ನು ನಿರ್ಮಿಸಿದ ನದಿ ಹೆಸರು ಕಾರೋನಿ. ರಿವರ್ ಹೆಸರೇನು? ಕಾರೋನಿ ಇನ್ ವೆನಿಜುವೆಲಾ. ಓಕೆ, ಬಟ್ ಅಟ್ಲಸ್ನಲ್ಲಿ ಕಾರೋನಿ ಅಂತ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ, ಓರಿನಿಕೋ ಅಂತ ಕೊಟ್ಟಿರ್ತಾರೆ. ದಿಸ್ ಕಾರೋನಿ ಈಸ್ ಎ ಟ್ರಿಬ್ಯೂಟರಿ ಆಫ್ ಓರಿನಿಕೋ ರಿವರ್. ಕಾರೋನಿ ಅನ್ನೋದು ಓರಿನಿಕೋ ನದಿಯ ಒಂದು ಉಪನದಿ. ಆ ಉಪನದಿಯಿಂದ ನಿರ್ಮಾಣವಾದಂಥ ಜಲಪಾತ ಯಾವುದು ಅಂದರೆ ಏಂಜಲ್ ಜಲಪಾತ. ಯಾವ ದೇಶದಲ್ಲಿದೆ? ವೆನಿಜುವೆಲಾ ದೇಶದಲ್ಲಿದೆ. ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಪಾಯಿಂಟ್, ಸ್ಟ್ರೇಟ್. ಸ್ಟ್ರೇಟ್ ಅಂದರೆ ಏನು? ಜಲಸಂಧಿಗಳು. ಜಲಸಂಧಿ. Magellan's Strait. Magellan considered most important natural passage between Atlantic and Pacific Oceans. ಈ ಮೇಗಲನ್ ಸ್ಟ್ರೇಟ್, ಮೇಗಲನ್ ಜಲಸಂಧಿ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ದಕ್ಷಿಣ ಅಮೆರಿಕ ಖಂಡದ ಅತ್ಯಂತ ದಕ್ಷಿಣದಲ್ಲಿ ಈ ಭಾಗದಲ್ಲಿ ಬರುವಂಥ ಒಂದು ಜಲಸಂಧಿ ಇಲ್ಲಿ ಬರುತ್ತೆ. ಎಕ್ಸಾಕ್ಟ್ಲಿ ಲೊಕೇಶನ್ ಮೇಗಲನ್ ಸ್ಟ್ರೇಟ್. ಹಾಗಾದರೆ ಯಾವ ಎರಡು ಸಾಗರಗಳನ್ನು ಒಂದುಗೂಡಿಸುತ್ತದೆ ಪ್ರಶ್ನೆ ಕೇಳಿದರೆ, ಈ ಕಡೆ ಪೆಸಿಫಿಕ್ ಸಾಗರ ಇದೆ. ಸೊ ದಿಸ್ ಈಸ್ ಪೆಸಿಫಿಕ್ ಓಷಿಯನ್ ಆ್ಯಂಡ್ ದಿಸ್ ಸೈಡ್ ಈಸ್ ಅಟ್ಲಾಂಟಿಕ್ ಓಷಿಯನ್. ಅಟ್ಲಾಂಟಿಕ್ ಓಷಿಯನ್. ಈ ಎರಡು ಸಾಗರಗಳನ್ನು ಒಂದು ಮಾಡುವಂತಹ ಜಲಸಂಧಿ ಯಾವುದು? ಮೇಗಲನ್. ಹೆಸರು ಕೇಳಿದ್ದೀರಲ್ಲ, ಫರ್ಡಿನಾಂಡ್ ಮೇಗಲನ್. ಇದಕ್ಕೆ ಫೇಮಸ್ ಅವರು. ಇಡೀ ಭೂಮಿಯನ್ನ ಮೊದಲ ಬಾರಿಗೆ ಪರ್ಯಟನೆ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಫರ್ಡಿನಾಂಡ್ ಮೇಗಲನ್. ಈ ಜಲಸಂಧಿಯ ಮೂಲಕನೇ ಅವರು ದಾಟ್ಕೊಂಡು ಹೋಗ್ತಾರೆ ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಸಾಗರ. ಹಾಗಾಗಿ ಅವ್ರ ಹೆಸರನ್ನು ಇಟ್ಟಿದ್ದಾರೆ ಮೇಗಲನ್ ಸ್ಟ್ರೇಟ್. ಓಕೆ, ನೆಕ್ಸ್ಟ್ ಪಾಯಿಂಟ್. ಇಟ್ ವಾಸ್ ಡಿಸ್ಕವರ್ಡ್ and traversed by Spanish expedition of Ferdinand Magellan in 1520. ಓಕೆ, ಸೊ ಈ ಭಾಗದಲ್ಲಿ ಆಗಲೇ ಹೇಳಿದೆ ನಾನು, ಫರ್ಡಿನಾಂಡ್ ಮೇಗಲನ್ ಏನು ಮಾಡ್ತಾರೆ ಅಂದರೆ ಭೂ ಪ್ರದೇಶಗಳನ್ನ ಕಂಡುಹಿಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಓಕೆ ಹಡಗಿನಲ್ಲಿ ಕೂತ್ಕೊಂಡು ಈ ಜಲಸಂಧಿಯನ್ನು ಅವ್ರು ಏನು ಮಾಡ್ತಾರೆ, ಜಲಸಂಧಿಯ ಮೂಲಕ ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಓಷನ್ಗೆ ಹೋಗ್ತಾರೆ. ಹಾಗಾಗಿ ಅವ್ರ ಹೆಸರನ್ನೇ ಅವರು ಇಡ್ತಾರೆ ಮೇಗಲನ್ ಸ್ಟ್ರೇಟ್. ಕ್ಲಿಯರ್? ಯಾವ ವರ್ಷದಲ್ಲೇ? 1520. ಓಕೆ, ನೆಕ್ಸ್ಟ್ ಪಾಯಿಂಟ್. ಡ್ರೇಕ್ ಪ್ಯಾಸೇಜ್. ಡ್ರೇಕ್ ಪ್ಯಾಸೇಜ್ ಇದನ್ನು ಕೂಡ ಒಂದು ಜಲರಾಶಿ. ನಾವು ಯಾವ ರೀತಿ ಸ್ಟ್ರೇಟ್ ಜಲಸಂಧಿ ನೋಡಿದ್ವಿ, ಚಾನಲ್ ನೋಡಿದ್ವಿ, ಮೊಜಾಂಬಿಕ್ ಚಾನಲ್ ಆಫ್ರಿಕಾದಲ್ಲಿ, ಹೌದಲ್ಲ? ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ದೇಶಗಳನ್ನು ಬೇರ್ಪಡಿಸುವಂತಹ ಚಾನಲ್ ಯಾವುದು ಅಂದರೆ ಮೊಜಾಂಬಿಕ್ ಚಾನಲ್. ಅದೇ ರೀತಿಯಾಗಿ ಚಾನಲ್ಗಿಂತ ಅತ್ಯಂತ ವಿಸ್ತಾರವಾದ ಜಲರಾಶಿ ಇದ್ರೆ ಅದಕ್ಕೆ ಏನಂತ ಕರಿತೀವಿ? ಪ್ಯಾಸೇಜ್. ಪ್ಯಾಸೇಜ್ ಅಂತ ಕರಿತೀವಿ. ಕ್ಲಿಯರ್? ಬಾಡಿ ಆಫ್ ವಾಟರ್ ಬಿಟ್ವೀನ್ ಸೌತ್ ಅಮೇರಿಕಾಸ್ ಕೇಪ್ ಹಾರ್ನ್, ಚಿಲೆ and the South Shetland Islands of Antarctic. Okay, please concentrate here. See, Drake Passage ಎಲ್ಲಿದೆ ಅಂತ ಕೇಳಿದ್ರೆ, ಈ ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣದಲ್ಲಿರುವಂಥ ಖಂಡ ಯಾವುದು ಅಂತ ಹೇಳಿದೆ ನಾನು? ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣದಲ್ಲಿರುವ ಖಂಡ ಶ್ವೇತಖಂಡ, ಅಂಟಾರ್ಕ್ಟಿಕ್ ಖಂಡ. ಸೊ ಈ ದಕ್ಷಿಣ ಅಮೆರಿಕಾ ಖಂಡ ಮತ್ತು ಅಂಟಾರ್ಕ್ಟಿಕ್ ಖಂಡಗಳ ಮಧ್ಯೆ ಇರುವಂತಹ ಜಲರಾಶಿಯ ಹೆಸರೇನು ಅಂತ ಕೇಳಿದ್ರೆ ಡ್ರೇಕ್ ಪ್ಯಾಸೇಜ್ ಅಂತ ಹೇಳ್ಬೇಕು. ಯಾವ ಪ್ಯಾಸೇಜು? ಡ್ರೇಕ್ ಪ್ಯಾಸೇಜ್. ಕ್ಲಿಯರ್? ಓಕೆ. ಶೆಟ್ಲ್ಯಾಂಡ್ ಐಲ್ಯಾಂಡ್ಸ್ ಅಂದ್ರೆ ಇದು ಅಂಟಾರ್ಕ್ಟಿಕ್ ಖಂಡದಲ್ಲಿ ಉತ್ತರದಲ್ಲಿ ಕೆಲವೊಂದು ದ್ವೀಪಗಳ ಹೆಸರು ಶೆಟ್ಲ್ಯಾಂಡ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ಓಕೆ, ಶೆಟ್ಲ್ಯಾಂಡ್ ಐಲ್ಯಾಂಡ್ಸ್, ಆಮೇಲೆ ಚಿಲಿ ಬಾರ್ಡರ್ ಮಧ್ಯದಲ್ಲಿ ಇರುವಂಥ ಪ್ಯಾಸೇಜ್ ಯಾವುದು? ಡ್ರೇಕ್ ಪ್ಯಾಸೇಜ್. ಓಕೆ, ನೆಕ್ಸ್ಟ್ ಪಾಯಿಂಟ್, ರಿವರ್ಸ್, ನದಿಗಳು. ಇಂಪಾರ್ಟೆಂಟ್ ರಿವರ್ಸ್ ಇನ್ ಸೌತ್ ಅಮೇರಿಕಾ. ಓಕೆ, ಫಸ್ಟ್ ರಿವರ್ ಇಸ್ ಅಮೆಜಾನ್, ಪೆರಗ್ವೆ, ಪರಾನಾ, ಉರುಗ್ವೆ, ರಿಯೋ ಡಿ ಲಾ ಪ್ಲಾಟಾ, ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ರಿವರ್ ಇಸ್ ಓರಿನಿಕೋ. ಆಗಲೇ ಹೇಳಿದೆ ನಾನು ಓರಿನಿಕೋ. ವೇರ್ ಇಸ್ ಓರಿನಿಕೋ? ಎಲ್ಲಿ ಹೇಳಿದೆ? ಏಂಜಲ್ ಫಾಲ್ಸ್. ಓಕೆ, ಏಂಜಲ್ ಫಾಲ್ಸ್ ಅನ್ನ ಕ್ರಿಯೇಟ್ ಮಾಡಿರುವಂಥ ರಿವರ್ ಹೆಸರು ಏನಾಗಿತ್ತು? ಕಾರೋನಿ. ಕಾರೋನಿ ಯಾವ ನದಿ? ಉಪನದಿ. ಮೇನ್ ರಿವರ್ ಯಾವುದು?
ಓರಿನಿಕೋ ನದಿಯ ಉಪನದಿ ಕಾರೋನಿ. ಸೊ ಆ ಕಾರೋನಿ ರಿವರ್ ಏನು ನಿರ್ಮಾಣ ಮಾಡಿದೆ ಅಂದರೆ ಏಂಜಲ್ ಫಾಲ್ಸ್. ಓಕೆ, ಸೊ ಆ ರಿವರ್ ಬಗ್ಗೆ ನೋಡೋಣ. ಓರಿನಿಕೋ. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ರಿವರ್ ಯಾವುದು? ಅಮೆಜಾನ್. ಅಮೆಜಾನ್ ರಿವರ್ ಸಿಸ್ಟಮ್. ಏನು ರಿವರ್ ಸಿಸ್ಟಮ್ ಅಂತ ಬಳಸಿದ್ದಾರೆ ಇಲ್ಲಿ ಶಬ್ದ? ಒಂದು ಮುಖ್ಯ ನದಿ, ಆಮೇಲೆ ಆ ನದಿಯ ಉಪನದಿಗಳನ್ನು ಸೇರಿಸಿ ಏನಂತ ಕರೀತಾರೆ? ರಿವರ್ ಸಿಸ್ಟಮ್. ಓಕೆ, ನದಿ ವ್ಯವಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ, ನದಿ ವ್ಯವಸ್ಥೆ, ಇನ್ಕ್ಲೂಡಿಂಗ್ ಇಟ್ಸ್ ಟ್ರಿಬ್ಯೂಟರೀಸ್. ಲಾರ್ಜೆಸ್ಟ್ ರಿವರ್ ಆಫ್ ದ ವರ್ಲ್ಡ್ ಬೈ ವಾಲ್ಯೂಮ್. ನೋಡಿ, ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ನದಿ ಅಂದ್ರೆ ಯಾವ ಹೆಸರು ಹೇಳ್ತೀರಿ? ಯಾವ ನದಿ ಹೆಸರು? ಉದ್ದವಾದ ನೈಲ್ ನದಿ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ಬೇಕು? ದೊಡ್ಡ ಅನ್ನೋ ಶಬ್ದ ಬಳಸಿದ್ರೆ ಅಮೆಜಾನ್ ರಿವರ್. ಏನು ಉದ್ದ ಮತ್ತು ದೊಡ್ಡ ಡಿಫ್ರೆನ್ಸು? ಉದ್ದ ಅಂದರೆ ಎಲ್ಲಿ ಸ್ಟಾರ್ಟ್ ಆಯಿತು ಎಲ್ಲಿ ಎಂಡ್ ಆಯಿತು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಅದಕ್ಕೆ ಉದ್ದ ಅಂತ ಕರೀತಾರೆ. ಬಟ್ ದೊಡ್ಡ ನದಿ ಅಂದರೆ ಜಾಸ್ತಿ ನೀರಿರುವಂತಹ ನದಿ. ನೈಲ್ ನದಿಗಿಂತ ಹೆಚ್ಚು ನೀರು ಇರೋದು ಯಾವ ನದಿಯಲ್ಲಿ ಅಂದರೆ ಅಮೆಜಾನ್ ನದಿಯಲ್ಲಿ ಹೆಚ್ಚು ನೀರಿದೆ. ಯಾಕಂದರೆ ಸಾವಿರಾರು ಉಪನದಿಗಳನ್ನು ಒಳಗೊಂಡಿದೆ. ಹಾಗಾಗಿ ಅತ್ಯಂತ ದೊಡ್ಡದಾದ ನದಿ ಯಾವುದು ಅಂದರೆ ಅಮೆಜಾನ್ ನದಿ ಅಂತ ಹೇಳಬೇಕು. ಕ್ಲಿಯರ್? ಸೊ ಈ ನದಿ ಎಲ್ಲೆಲ್ಲಿ ಹರ್ಕೊಂಡು ಹೋಗಿದೆ ಆ ಪ್ರದೇಶದಲ್ಲಿ ಅತ್ಯಂತ ದಟ್ಟವಾದ ಕಾಡು ಇದೆ. ಕಾಡು ಹೆಸರು ಏನ್ರಿ? ಅಮೆಜಾನ್ ಫಾರೆಸ್ಟ್ ಅಂತ ಕೇಳಿರ್ತೀರಿ. ಓಕೆ, ಅಮೆಜಾನ್ ಫಾರೆಸ್ಟ್ ವೆರಿ ಡೇಂಜರಸ್ ಎನಿಮಲ್ಸ್ ಇರ್ತಾವ ಅಂತ ಕೇಳಿದ್ರೆ. ಅತ್ಯಂತ ದೈತ್ಯವಾದ ಪ್ರಾಣಿ ಯಾವುದು ಅಂದರೆ ಅನಾಕೊಂಡಾ. ಕೇಳಿದಿರಲ್ಲ? ಎಸ್, ಇಟ್ ಇಸ್ ಎ ಟ್ರಾಪಿಕಲ್ ಟೈಪ್ ಆಫ್ ಫಾರೆಸ್ಟ್. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡುವ ಕಾಡು ಯಾವುದು ಅಂದರೆ ಅಮೆಜಾನ್ ಫಾರೆಸ್ಟ್ ಅಂತಾನೆ ಹೇಳಬೇಕು. ಕ್ಲಿಯರ್? ಹಾಗಾಗಿ ಅಮೆಜಾನ್ ಫಾರೆಸ್ಟ್ಗೆ ಏನಂತ ಕರೀತಾರೆ ಅಂದರೆ ಲಂಗ್ಸ್ ಆಫ್ ದ ವರ್ಲ್ಡ್. ಏನಂತ ಕರೀತಾರೆ? ಅಮೆಜಾನ್ ಫಾರೆಸ್ಟ್ ಈಸ್ ನೋನ್ ಆಸ್ ಲಂಗ್ಸ್ ಆಫ್ ದ ವರ್ಲ್ಡ್. ಜಗತ್ತಿನ ಶ್ವಾಸಕೋಶ ಅಂತ ಕರೀತಾರೆ. ಜಗತ್ತಿನ ಶ್ವಾಸಕೋಶ ಅಂತ ಹೇಳಿ ಯಾವ ನದಿಗೆ, ಯಾವ ಕಾಡಿಗೆ ಕರೆಯುತ್ತಾರೆ ಅಂತ ಕೇಳಿದ್ರೆ ಅಮೆಜಾನ್ ಫಾರೆಸ್ಟ್, ಅಮೆಜಾನ್ ಅರಣ್ಯ. ಕ್ಲಿಯರ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ವರ್ಲ್ಡ್ಸ್ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಆಫ್ ದ ವರ್ಲ್ಡ್, 6,400 ಕಿಲೋಮೀಟರ್, ಆಫ್ಟರ್ ನೈಲ್ ರಿವರ್ ಆಫ್ ಆಫ್ರಿಕಾ. ಓಕೆ, ಸೊ ಜಗತ್ತಿನಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ನೈಲ್ ರಿವರ್. ಆಫ್ರಿಕಾ ಖಂಡದಲ್ಲಿ ಹರಿಯುವಂಥ ನದಿ ನೈಲ್ ರಿವರ್ ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಗಮಗೊಳ್ಳುತ್ತದೆ. ಹಾಗಾದರೆ ಜಗತ್ತಿನಲ್ಲಿ ಎರಡನೇ ಉದ್ದವಾದ ನದಿ ಯಾವುದು? ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್, ದಟ್ ಈಸ್ ಅಮೆಜಾನ್ ರಿವರ್. ಓಕೆ, ಲೆಂತ್ ಎಷ್ಟಿದೆ? 6,400 ಕಿಲೋಮೀಟರ್. 6,400 ಕಿಲೋಮೀಟರ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ದ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್. It drains into North Atlantic Ocean. Drains ಅಂದರೆ ಕೊನೆಗೆ ಹರಿದು ಯಾವ ಸಾಗರಕ್ಕೆ ಸಂಗಮಗೊಳ್ಳುತ್ತದೆ ಅಂತ ಕೇಳಿದ್ರೆ ಅಟ್ಲಾಂಟಿಕ್ ಓಷನ್, ನಾರ್ತ್ ಅಟ್ಲಾಂಟಿಕ್ ಓಷನ್. ಸೊ ಒಂದ್ಸಲ ಮ್ಯಾಪ್ನಲ್ಲಿ ನೋಡೋಣ. ವೇರ್ ಈಸ್ ಅಮೆಜಾನ್ ರಿವರ್? ಸೊ ಈ ಭಾಗದಲ್ಲಿ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವಂಥ ಒಂದು ರಿವರ್ ಅಮೆಜಾನ್ ರಿವರ್. ಓಕೆ, ಸೊ ದಿಸ್ ಈಸ್ ಅಮೆಜಾನ್ ರಿವರ್. ಕಾಣಿಸ್ತಾ ಇದೆನಾ? ಹಾಗಾದರೆ ಕೊನೆಯದಾಗಿ ಸೇರೋದು ಎಲ್ಲಿ ಅಂತ ಕೇಳಿದರೆ ನಾರ್ತ್ ಅಟ್ಲಾಂಟಿಕ್ ಓಷಿಯನ್. ಕ್ಲಿಯರ್? ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಗಮಗೊಳ್ಳುತ್ತದೆ. ನೆಕ್ಸ್ಟ್, ಸೆಕೆಂಡ್ ಇಂಪಾರ್ಟೆಂಟ್ ರಿವರ್ ಆಫ್ ಸೌತ್ ಅಮೇರಿಕಾ, ಪೆರಗ್ವೆ, ಪರಾನಾ, ಒರುಗ್ವೆ, ರಿಯೋ ಡಿ ಲಾ ಪ್ಲಾಟಾ. ಸೊ ಒನ್ ಬೈ ಒನ್ ಎಲ್ಲ ರಿವರ್ ಹೆಸರಿದು. ಒಂದು ನದಿ ಇನ್ನೊಂದು ನದಿಗೆ ಏನಾಗುತ್ತೆ ಅಂದರೆ ಜಾಯಿನ್ ಆಗುತ್ತೆ, ಟ್ರಿಬ್ಯೂಟರಿ ಅಂತ ಕರಿತೀವಿ. ಹಾಗಾಗಿ ಎಲ್ಲವನ್ನ ಸೇರಿಸಿ ಪೆರಗ್ವೆ, ಪರಾನಾ, ಒರುಗ್ವೆ ಅಂತ ತಗೊಂಡಿದ್ದೀನಿ. ಕ್ಲಿಯರ್? ಇಟ್ ರೈಸಸ್ ಇನ್ ದ ಮಾಟೋ ಗ್ರೋಸೋ ರೀಜನ್ ಆಫ್ ಬ್ರಾಜಿಲ್. ದಿಸ್ ಇಸ್ ಬ್ರಾಜಿಲ್, Brazil, and empties into Parana River. ಸೊ ಪೆರಗ್ವೆ ಹುಟ್ಟೋದು ಎಲ್ಲಿ? ಮಾಟೋ ಗ್ರೋಸೋ ಪ್ರದೇಶದಲ್ಲಿ ಹುಟ್ಟುವಂತಹ ನದಿ ಪೆರಗ್ವೆ. ಇಲ್ಲಿದೆ ನೋಡಿ, ಮ್ಯಾಪ್ನಲ್ಲಿ ತೋರಿಸ್ತಾ ಇದ್ದೇನೆ. ಸೊ ದಿಸ್ ಈಸ್ ಪೆರಗ್ವೆ.
ಕಾಣಿಸ್ತಾ ಇದೆನಾ? ಈ ಪೆರಗ್ವೆ ರಿವರ್ ಎಲ್ಲಿ ಜನನ ಆಗುತ್ತೆ, ಎಲ್ಲಿ ಉಗಮ ಆಗುತ್ತೆ ಅಂತ ಕೇಳಿದ್ರೆ ಮಾಟೋ ಗ್ರೋಸೋ ರೀಜನ್ ಆಫ್ ಬ್ರೆಜಿಲ್ ದೇಶ ಬರುತ್ತೆ ಈ ಭಾಗದಲ್ಲಿ, ಅಲ್ಲಿ ಅದು ಹುಟ್ಟುತ್ತೆ. ನೆಕ್ಸ್ಟ್ ಎಂಟೀಸ್ ಅಂದ್ರೆ ಏನ್ರಿ? ಬೇರೆ ನದಿಗೆ ಹೋಗಿ ಸೇರುತ್ತೆ ಎಂಟೀಸ್ ಅಂದ್ರೆ. ಯಾವ ನದಿ? ಇಟ್ ಎಂಟೀಸ್ ಇಂಟು ಪರಾನಾ ರಿವರ್. ಈ ಕಡೆಯಿಂದ ಪರಾನಾ ರಿವರ್ ಬರುತ್ತೆ. ಓಕೆ, ಸೊ ಪರಾನಾ ರಿವರ್ಗೆ ಇದು ಏನಾಗುತ್ತೆ, ಬಂದು ಜಾಯಿನ್ ಆಗುತ್ತೆ. ಕ್ಲಿಯರ್? ಅದಾದ ನಂತರ ಎರಡು ಸೇರಿದ್ಮೇಲೆ ಪರಾನಾ ಅಂತಾನೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಈ ಪರಾನಾ ರಿವರ್ ಯಾವ ನದಿಗೆ ಸೇರುತ್ತೆ ಅಂತ ಕೇಳಿದ್ರೆ ಉರುಗ್ವೆ ರಿವರ್. ಥರ್ಡ್ ರಿವರ್ ಯಾವುದು? ಉರುಗ್ವೆ. ಮೂರು ರಿವರ್ಸ್ ಮತ್ತೆ ಕೊನೆಯ ಎಲ್ಲ ಸೇರಿ ಎಲ್ಲಿ ಸಂಗಮಗೊಳ್ಳುತ್ತೆ ಅಂತ ಕೇಳಿದ್ರೆ ಸೌತ್ ಅಟ್ಲಾಂಟಿಕ್ ಓಷಿಯನ್. ಕ್ಲಿಯರ್? ಪೆರಗ್ವೆ, ಪರಾನಾ, ಉರುಗ್ವೆ. ಈ ನದಿ ಏನು ಮಾಡುತ್ತೆ ಅಂದರೆ ಸಾಗರ ಸೇರೋಕ್ಕಿಂತ ಮುಂಚೆ ಈಸ್ಚುವರಿ ಕ್ರಿಯೇಟ್ ಮಾಡುತ್ತೆ, ಅಳಿವೆ ನೀರನ್ನು ಕ್ರಿಯೇಟ್ ಮಾಡುತ್ತೆ. ಅಳಿವೆ ನೀರು, ಈಸ್ಚುವರಿ ಅಂದರೆ ಏನು? ಸಿಹಿ ನೀರು ಮತ್ತು ಉಪ್ಪು ನೀರು ಸೇರೋದನ್ನ ಏನಂತ ಕರೀತಾರೆ? ಈಸ್ಚುವರಿ ಅಂತ ಕರೀತಾರೆ. ಆ ಈಸ್ಚುವರಿ ಹೆಸರು ಏನು ಅಂತ ಕೇಳಿದರೆ ರಿಯೋ ಡಿ ಲಾ ಪ್ಲಾಟಾ. ಈ ಭಾಗದಲ್ಲಿ ರಿಯೋ ಡಿ ಪ್ಲಾಟಾ. ಓಕೆ, ಇಲ್ಲಿ ಏನು ಮಾಡುತ್ತೆ ಅಂದರೆ ಅಳಿವೆ ನೀರನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಉರುಗ್ವೆ ರಿವರ್ ಈಸ್ ಎ ಶಾರ್ಟೆಸ್ಟ್ ಆಫ್ ದ ತ್ರೀ. ಸೊ ಈ ಮೂರು ರಿವರ್ಸ್ನಲ್ಲಿ ಅತ್ಯಂತ ಚಿಕ್ಕ ನದಿ ಯಾವುದು ಅಂದರೆ ಉರುಗ್ವೆ. ಇಟ್ ಫ್ಲೋಸ್ ಈಸ್ಟ್ ಆಫ್ ದ ಪರಾನಾ ರಿವರ್ದು ಪೂರ್ವದಲ್ಲಿ ಹರಿಯುವಂಥ ನದಿ. ಆ್ಯಂಡ್ ಉರುಗ್ವೆ ಎಂಟಿ ಇಂಟು ರಿಯೋ ಡಿ ಪ್ಲಾಟಾ ಆನ್ ಈಸ್ಟ್ ಕೋಸ್ಟ್ ಆಫ್ ಸೌತ್ ಅಮೇರಿಕಾ ಬಿಟ್ವೀನ್ ಉರುಗ್ವೆ ಆ್ಯಂಡ್ ಅರ್ಜೆಂಟೀನಾ. ಸೊ ಎಲ್ಲಿ ಬಂದು ಸಂಗಮಗೊಳ್ಳುತ್ತೆ ಅಂತ ಕೇಳಿದರೆ ಉರುಗ್ವೆ ಮತ್ತು ಅರ್ಜೆಂಟೀನಾ ದೇಶಗಳು. ಓಕೆ, ಈ ಭಾಗದಲ್ಲಿ ಉರುಗ್ವೆ ಮತ್ತು ಅರ್ಜೆಂಟೀನಾ ದೇಶದಲ್ಲಿ ಏನಾಗುತ್ತೆ, ಅದು ಸಾಗರಕ್ಕೆ ಸಂಗಮಗೊಳ್ಳುವಂಥ ಒಂದು ನದಿ. ನೆಕ್ಸ್ಟ್ ಪಾಯಿಂಟ್. ಥರ್ಡ್ ಇಂಪಾರ್ಟೆಂಟ್ ರಿವರ್ ಓರಿನಿಕೋ. ಸೋರ್ಸ್, ಉಗಮ ಸ್ಥಳ ಗಯಾನಾ ಹೈಲ್ಯಾಂಡ್ಸ್. ಓಕೆ, ಗಯಾನಾ ಹೈಲ್ಯಾಂಡ್ಸ್ ಅಂದರೆ ಪ್ರಸ್ಥಭೂಮಿ ಅಂತ ಅರ್ಥ. ಇಟ್ ಫ್ಲೋಸ್ ಥ್ರೂ ವೆನಿಜುವೆಲಾ ಆ್ಯಂಡ್ ಕೊಲಂಬಿಯಾ. ಸೊ ಓರಿನಿಕೋ ರಿವರ್ಸ್ ಯಾವ ಯಾವ ದೇಶಗಳ ಮೂಲಕ ಹರಿಯುತ್ತೆ ಅಂತ ಕೇಳಿದರೆ ವೆನಿಜುವೆಲಾ ಮತ್ತು ಕೊಲಂಬಿಯಾ. ಆ್ಯಂಡ್ ಡ್ರೈನ್ಸ್ ಇಂಟು ಅಟ್ಲಾಂಟಿಕ್ ಓಷಿಯನ್. ಕೊನೆಗೆ ಸಂಗಮಗೊಳ್ಳೋದಲ್ಲಿ ಅಟ್ಲಾಂಟಿಕ್ ಸಾಗರ. ಅಮೆಜಾನ್ ನದಿ ಕೂಡ ಸೇರೋದು ಎಲ್ಲಿ? ಉತ್ತರ ಅಟ್ಲಾಂಟಿಕ್ ಸಾಗರ. ಓರಿನಿಕೋ ಸೇರೋದು ಕೂಡ ಉತ್ತರ ಅಟ್ಲಾಂಟಿಕ್ ಸಾಗರ. ಬಟ್ ಪೆರಗ್ವೆ, ಪರಾನಾ, ಆಮೇಲೆ ಉರುಗ್ವೆ ಸೇರೋದು ಎಲ್ಲಿ ಅಂತ ಕೇಳಿದರೆ ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಓಕೆ, ನೆಕ್ಸ್ಟ್. ಸೊ ಇಲ್ಲಿದೆ ಓರಿನಿಕೋ. ಸೊ ದಿಸ್ ಈಸ್ ಓರಿನಿಕೋ. ವೆನಿಜುವೆಲಾ ಮತ್ತು ಕೊಲಂಬಿಯಾ ದೇಶಗಳ ಮೂಲಕ ಹರಿದು ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಗಮಗೊಳ್ಳುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಇಂಪಾರ್ಟೆಂಟ್ ವಾಟರ್ಫಾಲ್ಸ್. ಬನ್ನಿ, ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಏಂಜಲ್ ಫಾಲ್ಸ್ ಲೊಕೇಟೆಡ್ ಇನ್ ವೆನಿಜುವೆಲಾ. ಆಗಲೇ ಹೇಳಿದೆ ವೆನಿಜುವೆಲಾ. ಓಕೆ, ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಯಾವುದು? ಹೈಯೆಸ್ಟ್ ವಾಟರ್ಫಾಲ್ ಇನ್ ದ ವರ್ಲ್ಡ್, ದಟ್ ಈಸ್ ಏಂಜಲ್ ಫಾಲ್ಸ್ ಲೊಕೇಟೆಡ್ ಇನ್ ವೆನಿಜುವೆಲಾ. ವರ್ಲ್ಡ್ ಟಾಲೆಸ್ಟ್ ವಾಟರ್ಫಾಲ್. ಇಟ್ಸ್ ಹೈಟ್ ಈಸ್ ಅರೌಂಡ್ 979 ಮೀಟರ್. ಓಕೆ, ಹೈಟ್ ಎಷ್ಟು ಎತ್ತರದಿಂದ ಬೀಳುತ್ತೆ ಅಂದರೆ 979 ಮೀಟರ್. ಮೇಡ್ ಆನ್ ರಿವರ್ ಕಾರೋನಿ ರಿವರ್ ವಿಚ್ ಈಸ್ ದ ಟ್ರಿಬ್ಯೂಟರಿ ಆಫ್ ಓರಿನಿಕೋ ರಿವರ್. ಕಾರೋನಿ ರಿವರ್ ನಿರ್ಮಾಣ ಮಾಡಿದೆ. ಕಾರೋನಿ ಯಾವ ನದಿ ಉಪನದಿ ಅಂತ ಕೇಳಿದರೆ ಓರಿನಿಕೋ. ಓಕೆ, ನೆಕ್ಸ್ಟ್ ಇನ್ನೊಂದಿದೆ ಇಂಪಾರ್ಟೆಂಟ್ ಫಾಲ್, ಇಗ್ವಾಜು. ಪ್ಲೀಸ್ ರಿಮೆಂಬರ್, ಇಗ್ವಾಜು ಫಾಲ್ಸ್. ಅರ್ಜೆಂಟೀನಾ ನಿಯರ್ ಬ್ರೆಜಿಲ್ ಬಾರ್ಡರ್. ಆ ಎರಡು ದೇಶಗಳ ಗಡಿ ಭಾಗದಲ್ಲಿರುವಂಥ ಫಾಲ್ಸ್ ಯಾವುದು? ಇಗ್ವಾಸು. ಹಾಗಾದರೆ ಯಾವ ನದಿ ನಿರ್ಮಾಣ ಮಾಡಿದೆ? ಪರಾನಾ ರಿವರ್. ಯಾವ ರಿವರ್ ಅದು? ಪರಾನಾ ರಿವರ್ ಸಿಸ್ಟಮ್. ಇಗ್ವಾಜು ಫಾಲ್ಸ್ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಇಗ್ವಾಜು ಫಾಲ್ಸ್. ಓಕೆ, ಇಗ್ವಾಜು ಫಾಲ್ಸ್ ಅನ್ನು ಕ್ರಿಯೇಟ್ ಮಾಡಿರುವಂಥ ನದಿ ಯಾವುದು ಅಂದರೆ ಪರಾನಾ ರಿವರ್. ಓಕೆ, ಪರಾನಾ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್ನಲ್ಲಿ ಅದು ಉಗಮವಾಗುವಂಥ ಒಂದು ನದಿ. ಸೊ ಬೆಟ್ಟದ ಮೇಲಿಂದ ಬಿದ್ದಾಗ ಅದು ಫಾಲ್ಸ್ ಆಗಿ ಕ್ರಿಯೇಟ್ ಆಗುತ್ತೆ, ಇಗ್ವಾಜು ಫಾಲ್ಸ್. ಓಕೆ, ಇಲ್ಲಿ ಎಂಜಿಲ್ ಫಾಲ್ಸ್ ಬರುತ್ತೆ. ಎಂಜಿಲ್ ಫಾಲ್ಸ್, ಕಾರೋನಿ ರಿವರ್, ಇಗ್ವಾಜು ಫಾಲ್ಸ್, ಪರಾನಾ ರಿವರ್. ಓಕೆ, ನೆಕ್ಸ್ಟ್ ಪಾಯಿಂಟ್.
ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್. ನೋಡ್ರಿ, ಒಂದು ಟೈಟಲ್ ಇದೆ ದಕ್ಷಿಣ ಅಮೆರಿಕಾ ಖಂಡಕ್ಕೆ. ಏನಂತ ಕರೀತಾರೆ ಅಂದ್ರೆ ಹುಲ್ಲುಗಾವಲುಗಳ ಖಂಡ ಅಂತ ಕರೀತಾರೆ. ಹುಲ್ಲುಗಾವಲು ಯಾಕೆ ಹೀಗೆ ಕರೀತಾರೆ ಅಂದ್ರೆ ಅತಿ ಹೆಚ್ಚು ಹುಲ್ಲುಗಾವಲು ಕಂಡು ಬರುವಂತ ಖಂಡ ಯಾವುದಂದ್ರೆ ದಕ್ಷಿಣ ಅಮೆರಿಕಾ ಖಂಡ. ಅದು ಉಷ್ಣವಲಯದ ಹುಲ್ಲುಗಾವಲು ಆಗಿರ್ಬೋದು ಅಥವಾ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಆಗಿರ್ಬೋದು. ಎರಡೂ ರೀತಿಯ ಹುಲ್ಲುಗಾವಲುಗಳನ್ನ ಈ ಖಂಡದಲ್ಲಿ ನಾವು ಕಾಣ್ತೇವೆ. ಕ್ಲಿಯರ್? ಸೊ ಫಸ್ಟ್ ಒನ್ ಯಾವುದು ಅಂತ ಕೇಳಿದ್ರೆ ಲಾನೋಸ್. ಯಾವುದು? ಲಾನೋಸ್. ಇಟ್ ಈಸ್ ಎ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ situated to east of Andes in Colombia and Venezuela. ಎಲ್ಲಿದೆ ಲಾನೋಸ್? ಓಕೆ, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಂದ್ರೆ ಏನು? ಉಷ್ಣವಲಯದಲ್ಲಿ ಕಂಡು ಬರುವಂತ ಒಂದು ಹುಲ್ಲುಗಳು. ಉಷ್ಣವಲಯ ಅಂದ್ರೆ ಇನ್ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಈ ಎರಡು ಪ್ರಮುಖ ಅಕ್ಷಾಂಶಗಳ ಮಧ್ಯೆ ಹುಲ್ಲುಗಾವಲು ಇದ್ರೆ ಅದನ್ನ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಂತ ಕರೀತಾರೆ, ಅಥವಾ ಉಷ್ಣವಲಯದ ಹುಲ್ಲುಗಾವಲು. ಕ್ಲಿಯರ್? ಹಾಗಾದ್ರೆ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತೆ? ಲೊಕೇಶನ್ ಎಲ್ಲಿ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಅಂತ ಕೇಳಿದ್ರೆ ಆಂಡೀಸ್ ಪರ್ವತ ಶ್ರೇಣಿಯ ಪೂರ್ವದಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ಆಂಡೀಸ್ ಪರ್ವತ ಶ್ರೇಣಿ? ಯಾವ ದೇಶದಿಂದ? ವೆನಿಜುವೆಲಾ ದೇಶದಿಂದ ಎಲ್ಲಿವರೆಗೂ? ಅಪ್ ಟು ಅರ್ಜೆಂಟೀನಾ. ಆಂಡೀಸ್ ಪರ್ವತ ಶ್ರೇಣಿ. ಓಕೆ, ಈ ಆಂಡೀಸ್ ಪರ್ವತ ಶ್ರೇಣಿಯ ಪೂರ್ವದಲ್ಲಿ. ಸೊ ಹಿಯರ್ ಇಟ್ ಈಸ್ ಲಾನೋಸ್, ಟ್ರಾಪಿಕಲ್ ಟೈಪ್ ಆಫ್ ಗ್ರಾಸ್ಲ್ಯಾಂಡ್, ಲಾನೋಸ್. ಓಕೆ, ಸೊ ಯಾವ ಯಾವ ದೇಶ? ಕೊಲಂಬಿಯಾ ಅಂಡ್ ವೆನಿಜುವೆಲಾ. ಈ ಎರಡೂ ದೇಶಗಳಲ್ಲಿ ಹಂಚಿಕೆ ಆಗಿರುವಂತಹ ಒಂದು ಗ್ರಾಸ್ಲ್ಯಾಂಡ್ ಯಾವುದು? ಲಾನೋಸ್, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್. ಓಕೆ, ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್, ಸೆಲ್ವಾಸ್. ಲಾನೋಸ್, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್. ಸೆಕೆಂಡ್ ಟೈಪ್ ಆಫ್ ಗ್ರಾಸ್ಲ್ಯಾಂಡ್ ಯಾವ್ದ್ರೆ? ಸೆಲ್ವಾಸ್. ಹುಲ್ಲುಗಾವಲಿನ ಹೆಸರು ಸೆಲ್ವಾಸ್. Equatorial rainforest of Amazon basin. ಸೊ ಇಕ್ವಿಟೋರಿಯಲ್ ಅಂದ್ರೆ ಸಮಭಾಜಕ ವೃತ್ತದ ಪ್ರದೇಶದ ಹತ್ರ ಕಂಡು ಬರುವಂತ ಒಂದು ಹುಲ್ಲುಗಾವಲು ಸೆಲ್ವಾಸ್. ವೆರಿ ವೆರಿ ಇಂಪಾರ್ಟೆಂಟ್ ಸೆಲ್ವಾಸ್. ಹೆಚ್ಚು ಟೆಂಪರೇಚರ್ ಇರುತ್ತೆ, ಹೆಚ್ಚು ಹ್ಯೂಮಿಡಿಟಿ ಇರುತ್ತೆ. ಓಕೆ, ಹೆಚ್ಚು ಬಯೋಡೈವರ್ಸಿಟಿ ಇರುತ್ತೆ. ಸೊ ಇದೆಲ್ಲ ಲಕ್ಷಣಗಳು ಸೆಲ್ವಾಸ್. ಇಕ್ವಿಟೋರಿಯಲ್ ರೈನ್ ಫಾರೆಸ್ಟ್ ಆಫ್ ಅಮೆಜಾನ್ ಬೇಸಿನ್. ಸೊ ಯಾವ ಒಂದು ನದಿ ವ್ಯವಸ್ಥೆಯಲ್ಲಿ ಇದು ಕಂಡು ಬರುತ್ತೆ ಅಂತ ಕೇಳಿದ್ರೆ ಅಮೆಜಾನ್ ನದಿ ವ್ಯವಸ್ಥೆಯಲ್ಲಿ ಕಂಡು ಬರುವಂತ ಒಂದು ಹುಲ್ಲುಗಾವಲು ಸೆಲ್ವಾಸ್. ಸೊ ದಿಸ್ ಒನ್ ಈಸ್ ಸೆಲ್ವಾಸ್. ಕಾಣಿಸ್ತಾ ಇದೆನಾ? ಸೆಲ್ವಾಸ್. ಲಾನೋಸ್ ಮೇಲ್ಗಡೆ ಇದೆ, ಅದ್ರ ಕೆಳಗಡೆ ಇರೋದು ಸೆಲ್ವಾಸ್. ಬಟ್ ಬೋತ್ ಆರ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್, ಉಷ್ಣ ವಲಯದಲ್ಲೇ ಕಂಡು ಬರುವಂತ ಹುಲ್ಲುಗಾವಲು. ಓಕೆ, ನೆಕ್ಸ್ಟ್ ಸೆರಾಡೋಸ್. ಸೆರಾಡೋ, only Cerrado, not S. Okay, largest savanna region in South America, located in central Brazil. Cerrado, ಬ್ರೆಜಿಲ್ ದೇಶದ ಮಧ್ಯಭಾಗದಲ್ಲಿ ಕಂಡು ಬರುವಂತ ಒಂದು ಹುಲ್ಲುಗಾವಲು ಯಾವುದು? ಸೆರಾಡೋ. Where is the Cerrado? Okay, this one is ಬ್ರೆಜಿಲ್ ದೇಶ ರೀ. ಈ ಮಧ್ಯದಲ್ಲಿ ಕಂಡು ಬರುವಂತ ಹುಲ್ಲುಗಾವಲು ಯಾವುದು ಅಂದ್ರೆ ಸೆರಾಡೋ. ಸೆರಾಡೋ, ಲಾನೋಸ್, ಸೆಲ್ವಾಸ್, ಸೆರಾಡೋ ಎಲ್ಲನೂ ಕೂಡ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಪಂತನಲ್ ಆರ್ ಮಾರ್ಷಸ್. ಏನು ಪಂತನಲ್? ಎಕ್ಸಾಮ್ನಲ್ಲಿ ಒಂದ್ಸಲ ಕೇಳಿದ್ರು, KS ಎಕ್ಸಾಮ್. ಪಂತನಲ್ ಇದೊಂದು ವೆಟ್ಲ್ಯಾಂಡ್, ಜೌಗು ಪ್ರದೇಶ ಅಂತ ಕರಿತೀವಿ, ಹೌದಲ್ಲ? ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಜೌಗು ಪ್ರದೇಶ ಪಂತನಲ್ ಜೌಗು ಪ್ರದೇಶ. ಲಾರ್ಜೆಸ್ಟ್ ವೆಟ್ಲ್ಯಾಂಡ್ ಇನ್ ದ ವರ್ಲ್ಡ್, ದಟ್ ಇಸ್ ಪಂತನಲ್. ಎಲ್ಲಿದೆ? ನಮ್ಮ ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಕ್ಲಿಯರ್? ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ ವೆಟ್ಲ್ಯಾಂಡ್. ನೋಡ್ರಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರಾಪಿಕಲ್ ವೆಟ್ಲ್ಯಾಂಡ್ and it is located mostly within Brazil, but it extends into Bolivia and Paraguay. Bolivia and Paraguay. ಸೊ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಜೌಗು ಪ್ರದೇಶ ಅಂತ ಹೇಳಿದೆ. ಹೆಸರೇನು? ಜೌಗು ಪ್ರದೇಶದ ಹೆಸರು ಪಂತನಲ್. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಯಾವ ದೇಶದಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ, ಬಹುತೇಕ ಈ ಜೌಗು ಪ್ರದೇಶ ಇರೋದು ಬ್ರೆಜಿಲ್ ದೇಶದಲ್ಲಿ. ಬ್ರೆಜಿಲ್ ಬಿಟ್ಟು ಸ್ವಲ್ಪ ಅದರ ಮುಂದುವರೆದ ಭಾಗ ಎಲ್ಲೆಲ್ಲಿ ಅಂತ ಕೇಳಿದ್ರೆ
ಬೋಲಿವಿಯಾ ದೇಶದಲ್ಲೂ ಇದೆ ಮತ್ತು ಪೆರಗ್ವೆ. ಒಟ್ಟು 3 ದೇಶಗಳು, ಬ್ರೆಜಿಲ್, ಬೋಲಿವಿಯಾ ಆ್ಯಂಡ್ ಪೆರಗ್ವೆ. ಪ್ಲೀಸ್ ರಿಮೆಂಬರ್, ಬ್ರೆಜಿಲ್, ಬೋಲಿವಿಯಾ, ಪೆರಗ್ವೆ. ಯಾವ ವೆಟ್ಲ್ಯಾಂಡು? ಪಂತನಲ್ ವೆಟ್ಲ್ಯಾಂಡ್. 3 ದೇಶ. ಓಕೆ, 3 countries. ಓಕೆ, ಹಿಯರ್ ಇಟ್ ಈಸ್ ಪಂತನಲ್ ವೆಟ್ಲ್ಯಾಂಡ್. ಏನು ಗ್ರೀನ್ ಪೋರ್ಷನ್ ಕಾಣ್ತಾ ಇದೆ ಅಲ್ಲ, ದಿಸ್ ಇಸ್ ಪಂತನಲ್. ನೋಡ್ರಿ, ಮೆಜಾರಿಟಿ ಭಾಗ ಎಲ್ಲಿದೆ ಅಂದರೆ ಬ್ರೆಜಿಲ್ ದೇಶದಲ್ಲಿ. ಸ್ವಲ್ಪ ಭಾಗ ಎಲ್ಲಿದೆ ಅಂತ ಕೇಳಿದರೆ ಬೋಲಿವಿಯಾ. ಸೊ ದಿಸ್ ಈಸ್ ಬೋಲಿವಿಯಾ ಆ್ಯಂಡ್ ದಿಸ್ ಒನ್ ಈಸ್ ಪ್ಯಾರಗ್ವೆ. ಓಕೆ, ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್. ಸೊ ಇಷ್ಟೊತ್ತನ ನಾನು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಹೇಳಿದೆ, ಉಷ್ಣವಲಯದಲ್ಲಿ ಕಂಡುಬರುವಂಥ ಹುಲ್ಲುಗಾವಲುಗಳು, ಲಾನೋಸ್, ಸೆಲ್ವಾಸ್, ಸೆರಾಡೋ. ಓಕೆ, ಇದೆಲ್ಲ ಏನು? ಉಷ್ಣವಲಯದ ಹುಲ್ಲುಗಾವಲು. ನೆಕ್ಸ್ಟ್ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ನೋಡೋಣ ಬನ್ನಿ. ಪಂಪಾಸ್, ಪೊರಾನಾ ಪೆರಗ್ವೆ ಪ್ಲೇನ್ಸ್, ಪೊರಾನಾ ಪೆರಗ್ವೆ ಪ್ಲೇನ್ಸ್. ಓಕೆ, ಈ ಪಂಪಾಸ್ ಅನ್ನೋ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತೆ ಅಂದರೆ ಯಾವ ನದಿ ವ್ಯವಸ್ಥೆಯಲ್ಲಿ ಅಂದರೆ ಪೊರಾನಾ ಪೆರಗ್ವೆ ಪ್ಲೇನ್ಸ್. ಪ್ಲೇನ್ಸ್ ಅಂದರೆ ಮೈದಾನದಲ್ಲಿ, ಈ ನದಿಗಳ ಮೈದಾನದಲ್ಲಿ ಕಂಡು ಬರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಯಾವುದು ಅಂದರೆ ಪಂಪಾಸ್. ಓಕೆ, ಟೆಂಪರೇಟ್ ಟೈಪ್ ಆಫ್ ಗ್ರಾಸ್ಲ್ಯಾಂಡ್. ನೆಕ್ಸ್ಟ್ ಡೆಸರ್ಟ್ಸ್, ಇಂಪಾರ್ಟೆಂಟ್. ವಾಟ್ ಈಸ್ ಡೆಸರ್ಟ್? ಡೆಫಿನೇಷನ್ ಹೇಳಿದೆ. ಯಾವ ಪ್ರದೇಶದಲ್ಲಿ 10 ಇಂಚ್ ಅಥವಾ 25 ಸೆಂಟಿಮೀಟರ್ಗಳಿಗಿಂತ ವಾರ್ಷಿಕವಾಗಿ ಕಡಿಮೆ ಮಳೆ ಬಿದ್ದರೆ ಆ ಪ್ರದೇಶವನ್ನು ಏನಂತ ಕರೀತಾರೆ? ಡೆಸರ್ಟ್ ಅಥವಾ ಮರುಭೂಮಿ ಅಂತ ಕರೀತಾರೆ. ಮಳೆಯ ಪ್ರಮಾಣ ಕಡಿಮೆ ಇರಬೇಕು. ಬಟ್ ಕಡಿಮೆ ಅಂದರೆ ಎಷ್ಟು? 10 ಇಂಚಸ್ ಆರ್ 25 ಸೆಂಟಿಮೀಟರ್. ಹಾಗಾದರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಮರುಭೂಮಿಗಳು. ಓಕೆ, ಬನ್ನಿ. ಪಟಗೋನಿಯಾ ಡೆಸರ್ಟ್, ಕೋಲ್ಡ್ semi-arid shrubby grassland, majority in Argentina. ಸೊ ಪಟಗೋನಿಯಾ ಡೆಸರ್ಟ್ ಯಾವ ದೇಶದಲ್ಲಿದೆ ಅಂತ ಕೇಳಿದರೆ, ಯಾವ ದೇಶದಲ್ಲಿ? ಅರ್ಜೆಂಟೀನಾ ದೇಶದಲ್ಲಿ. ಅರ್ಜೆಂಟೀನಾ ಈ ಭಾಗದಲ್ಲಿ ಬರುವಂತಹ ಒಂದು ದೇಶ. ಚಿಲಿ ಆ ಕಡೆ, ಚಿಲಿ ಈ ಕಡೆ ಇದ್ರೆ ಚಿಲಿ ಪಕ್ಕದಲ್ಲಿ, ಚಿಲಿಯ ಪೂರ್ವದಲ್ಲಿ ಇರುವಂಥ ದೇಶ ಯಾವುದು ಅಂದರೆ ಅರ್ಜೆಂಟೀನಾ. ಇಟ್ ಈಸ್ ಎ ಕೋಲ್ಡ್ ಡೆಸರ್ಟ್. ಸೊ ಡೆಸರ್ಟ್ನಲ್ಲಿ 4 ಪ್ರಕಾರ: ಹಾಟ್ ಡೆಸರ್ಟ್, ಕೋಲ್ಡ್ ಡೆಸರ್ಟ್, ಕೋಸ್ಟಲ್ ಡೆಸರ್ಟ್, ಪೋಲಾರ್ ಡೆಸರ್ಟ್. ಸೊ ಪಟಗೋನಿಯಾ ಡೆಸರ್ಟ್ ಯಾವ ಟೈಪ್ ಡೆಸರ್ಟ್ ಅಂತ ಕೇಳಿದರೆ ಕೋಲ್ಡ್ ಡೆಸರ್ಟ್, ಕೋಲ್ಡ್. ಸೊ ಯಾವ ದೇಶದಲ್ಲಿದೆ? ಅರ್ಜೆಂಟೀನಾ. ಓಕೆ, ಅರ್ಜೆಂಟೀನಾ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದ್ದೇನೆ, ತೋರಿಸ್ತೀನಿ ನೋಡ್ರಿ ಇಲ್ಲಿ ಮ್ಯಾಪ್ನಲ್ಲಿ. ಸೊ ದಿಸ್ ಈಸ್ ಪಟಗೋನಿಯಾ ಡೆಸರ್ಟ್, ಅರ್ಜೆಂಟೀನಾ, ಪಟಗೋನಿಯಾ. ನೆಕ್ಸ್ಟ್ ಡೆಸರ್ಟ್, one more point, largest desert in South America. Okay, ದಕ್ಷಿಣ ಅಮೆರಿಕ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು ಅಂತ ಕೇಳಿದ್ರೆ ಪಟಗೋನಿಯಾ ಡೆಸರ್ಟ್. ದಿಸ್ ಈಸ್ ದ ಲಾರ್ಜೆಸ್ಟ್. ಪ್ರತಿಯೊಂದು ಖಂಡದ್ದು ಗೊತ್ತಿರಬೇಕು. ಸೊ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು? ಏಷ್ಯಾ ಖಂಡ ಯಾವುದು? ಯಾವ್ದು ಹೇಳ್ತೀರಿ? ಅರೇಬಿಯನ್ ಡೆಸರ್ಟ್ ಹೇಳ್ತೀರೋ ಅಥವಾ ಗೋಬಿ ಡೆಸರ್ಟು? ಅರೇಬಿಯನ್ ಡೆಸರ್ಟ್ ಇಸ್ ದ ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಏರಿಯಾ. ಆಫ್ರಿಕಾ ಖಂಡದ ಯಾವುದು? ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಸಹರಾ ಮರುಭೂಮಿ. ಉತ್ತರ ಅಮೆರಿಕಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು? ಗ್ರೇಟ್ ಬೇಸಿನ್. ಗ್ರೇಟ್ ಬೇಸಿನ್, ಮೊಹಾವೆ ಅಂತ ಹೇಳಿದೆ. ಗ್ರೇಟ್ ಬೇಸಿನ್, ಆಮೇಲೆ ಮೊಹಾವೆ, ಸೋನರನ್, ಚಿಹುವಾಹುವನ್. ಸೊ ಸೀರೀಸ್ ಆಫ್ ಡೆಸರ್ಟ್ಸ್ ಆರ್ ದೇರ್ ಇನ್ ನಾರ್ತ್ ಅಮೆರಿಕಾ. ಬಟ್ ಉತ್ತರ ಅಮೆರಿಕಾ ದೊಡ್ಡ ಡೆಸರ್ಟ್ ಯಾವುದು ಅಂದರೆ ಗ್ರೇಟ್ ಬೇಸಿನ್. ಅದೇ ರೀತಿ ದಕ್ಷಿಣ ಅಮೆರಿಕಾ ಖಂಡದ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದು? ಪಟಗೋನಿಯಾ, ಕೋಲ್ಡ್ ಡೆಸರ್ಟ್ ಲೊಕೇಟೆಡ್ ಇನ್ ಅರ್ಜೆಂಟೀನಾ. ಕ್ಲಿಯರ್? ನೆಕ್ಸ್ಟ್, ಅಟಕಾಮಾ ಡೆಸರ್ಟ್. ಅಟಕಾಮಾ ಡೆಸರ್ಟ್, cold desert plateau, majority in Chile. I think it is a hot desert, not cold desert. Sorry, hot desert plateau, majority in Chile, located to the west of Andes mountains. Okay, it is the driest non-polar desert in the world. Non-polar desert.
ಅಂದರೆ ಧ್ರುವ ಪ್ರದೇಶಗಳಲ್ಲಿ ಓಕೆ ನೋಡ್ರಿ ಅತ್ಯಂತ ಒಣದಾದ ಮರುಭೂಮಿ ಫಸ್ಟ್ ನೋಡ್ರಿ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಮರುಭೂಮಿ ಯಾವುದಂದ್ರೆ ಯಾವ್ದು ಹೇಳ್ತೀರಿ? ಸಹರಾ ಹೇಳ್ಬಾರ್ದು, ಅಂಟಾರ್ಕ್ಟಿಕ್ ಮರುಭೂಮಿ. ಎರಡನೇ ದೊಡ್ಡದಾದ ಮರುಭೂಮಿ ಯಾವುದು ಅಂದ್ರೆ ಆರ್ಕ್ಟಿಕ್ ಮರುಭೂಮಿ. ಸೊ ಆರ್ಕ್ಟಿಕ್ ಅಂದ್ರೆ ಉತ್ತರ ಅಮೆರಿಕಾ ಖಂಡದ ಉತ್ತರದಲ್ಲಿ, ಯುರೋಪ್ ಮತ್ತು ಏಷ್ಯಾ ಖಂಡದ ಉತ್ತರದಲ್ಲಿ ಯಾವ್ಯಾವ ಭೂ ಪ್ರದೇಶ ಅದೆಲ್ಲ ಐಸ್ ಇದೆ ಹೌದಾ, ಆ ಎಲ್ಲ ಭೂ ಪ್ರದೇಶಗಳನ್ನ ಸೇರಿಸಿದಾಗ ಅದಕ್ಕೆ ಆರ್ಕ್ಟಿಕ್ ಡೆಸರ್ಟ್ ಅಂತ ಕರಿತೀವಿ. ಸೆಕೆಂಡ್ ಲಾರ್ಜೆಸ್ಟ್ ಡೆಸರ್ಟ್ ಇನ್ ದ ವರ್ಲ್ಡ್. ತಿಳಿತಾ? ಮೂರನೇ ದೊಡ್ಡದಾದ ಮರುಭೂಮಿ ಯಾವುದು ಅಂದಾಗ ಅವಾಗ ಸಹರಾ ಹೇಳಬೇಕು. ಓಕೆ, ಸೊ ಜಗತ್ತಿನಲ್ಲಿ ದೊಡ್ಡದಾದ ಮರುಭೂಮಿ ಯಾವುದು ಅಂದರೆ ಸಹರಾ ಅಲ್ಲ, ಅಂಟಾರ್ಕ್ಟಿಕ್. ಸೆಕೆಂಡ್ ಆರ್ಕ್ಟಿಕ್, ಥರ್ಡ್ ಒನ್ ಈಸ್ ಸಹರಾ ಡೆಸರ್ಟ್. ಸೊ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ಉಷ್ಣ ಮರುಭೂಮಿ ಯಾವುದು? ಉಷ್ಣ ಬಂದಿತ್ತಂದ್ರೆ ಅವಾಗ ಮಾತ್ರ ಯಾವುದು ಹೇಳಬೇಕು? ಸಹರಾ ಡೆಸರ್ಟ್. ಆಫ್ರಿಕಾದ ಉತ್ತರದಲ್ಲಿರುವಂಥ ಒಂದು ಡೆಸರ್ಟ್ ಸಹರಾ ಡೆಸರ್ಟ್. ಕ್ಲಿಯರ್? ಓಕೆ, ಬನ್ನಿಲ್ಲ. ಡ್ರೈಯೆಸ್ಟ್ ನಾನ್ ಪೋಲಾರ್ ಡೆಸರ್ಟ್ ಇನ್ ದ ವರ್ಲ್ಡ್. ಅತ್ಯಂತ ಒಣದಾದ, ಸುಮಾರು 300-400 ವರ್ಷಗಳಿಂದ ಮಳೆನೇ ಆಗಿಲ್ಲ. ಯಾವ ಡೆಸರ್ಟ್ನಲ್ಲಿ ಅಂದರೆ ಅಟಕಾಮಾ ಡೆಸರ್ಟ್ನಲ್ಲಿ, ಚಿಲಿ ದೇಶದ ಕರಾವಳಿ ತೀರದಲ್ಲಿ ಕಂಡು ಬರುವಂಥ ಒಂದು ಡೆಸರ್ಟ್ ಅಟಕಾಮಾ ಡೆಸರ್ಟ್. ಓಕೆ, ಡ್ರೈಯೆಸ್ಟ್ ನಾನ್ ಪೋಲಾರ್ ಡೆಸರ್ಟ್ ಇನ್ ದ ವರ್ಲ್ಡ್. Okay, so this is Patagonia desert, this one is Atacama desert. Atacama ಎಲ್ಲಿದೆ? ಚಿಲಿ ದೇಶದಲ್ಲಿ. ಪಟಗೋನಿಯಾ ಎಲ್ಲಿದೆ? ಅರ್ಜೆಂಟೀನಾ ದೇಶದಲ್ಲಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಮೇಜರ್ ಲೇಕ್ಸ್, ಸರೋವರಗಳು. ಓಕೆ, ಬನ್ನಿ. ಲೇಕ್ ಟಿಟಿಕಾಕಾ, ಫ್ರೆಶ್ ವಾಟರ್. ಸೊ ಲೇಕ್ಸ್ನಲ್ಲಿ ಅಲ್ಲಿನೂ ಕೂಡ ಪ್ರಕಾರಗಳು ಬರ್ತಾವೆ. ಸಿಹಿ ನೀರಿನ ಸರೋವರ, ಉಪ್ಪು ನೀರಿನ ಸರೋವರ, ಆರ್ಟಿಫಿಷಿಯಲ್ ಅಥವಾ ಕೃತಕ ಸರೋವರ, ಕ್ರೇಟರ್ ಲೇಕ್ಸ್ ಅಂತ ಬರುತ್ತೆ. ಕ್ರೇಟರ್ ಅಂದರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ನಿರ್ಮಾಣವಾಗಿದ್ರೆ ಅದಕ್ಕೆ ಕ್ರೇಟರ್ ಅಂತ ಕರೀತಾರೆ. ಓಕೆ, ಸೊ ಈ ರೀತಿ ಸುಮಾರು ಟೈಪ್ಸ್ ಇದಾವೆ ಲೇಕ್ಸ್ನಲ್ಲಿ. ದಿಸ್ ಇಸ್ ಫ್ರೆಶ್ ವಾಟರ್. ಫ್ರೆಶ್ ವಾಟರ್ ಅಂದರೆ ಏನು? ಸಿಹಿ ನೀರು, ಕುಡಿಬಹುದು. ಆ ಸರೋವರದ ನೀರನ್ನು ನಾವು ಕುಡಿಬಹುದು. ಲೇಕ್ ಟಿಟಿಕಾಕಾ, ಫ್ರೆಶ್ ವಾಟರ್. ಲಾರ್ಜೆಸ್ಟ್ ಲೇಕ್ ಇನ್ ಸೌತ್ ಅಮೇರಿಕಾ. ಓಕೆ, ವಿಡ್ತ್ ಎಷ್ಟು? 3810 ಮೀಟರ್. ದಕ್ಷಿಣ ಅಮೆರಿಕ ಖಂಡದ ಅತ್ಯಂತ ದೊಡ್ಡದಾದ ಸರೋವರ ಯಾವುದಂದ್ರೆ ಟಿಟಿಕಾಕಾ ಸರೋವರ. ಲೊಕೇಟೆಡ್ ಆನ್ ದ ಬಾರ್ಡರ್ಸ್ ಆಫ್ ಬೊಲಿವಿಯಾ ಆ್ಯಂಡ್ ಪೆರು. ಹಾಗಾದ್ರೆ ಟಿಟಿಕಾಕಾ ಸರೋವರ ಎಲ್ಲಿದೆ? ಯಾವ ದೇಶದಲ್ಲಿ ಅಂದರೆ 2 ದೇಶಗಳ ಗಡಿ ಭಾಗದಲ್ಲಿ, ಬೊಲಿವಿಯಾ ಆ್ಯಂಡ್ ಪೆರು. BP ಅಂತ ನೆನ್ಪಿಟ್ಕೊರಿ. B ಬೊಲಿವಿಯಾ, P ಪೆರು. ಓಕೆ, ಹಿಯರ್ ಇಟ್ ಈಸ್ ಟಿಟಿಕಾಕಾ ಲೇಕ್. ಟಿಟಿಕಾಕಾ. ನೆಕ್ಸ್ಟ್, ಸೊ ಇದಿಷ್ಟು ದಕ್ಷಿಣ ಅಮೆರಿಕಾ ಖಂಡದ ಕುರಿತು ಭಾಳ ಅಂದರೆ ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಅಂಟಾರ್ಕ್ಟಿಕ್ ಖಂಡವನ್ನು ಡಿಸ್ಕಷನ್ ಮಾಡ್ತೇನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.